ಬಗ್ಗೆ ತಿಳ್ಕೊಳ್ಳೋಣ. ಸೊ ಯಾವುದೇ ಒಂದು ಪ್ರಾಡಕ್ಟ್ ಎಲ್ಲಿಂದನಾದ್ರೂ ಒಂದು ಸ್ಟಾರ್ಟ್ ಆಗಿರ್ಬೇಕು. ಎಕ್ಸಾಂಪಲ್, ಇಡ್ಲಿ ಅಂದ್ರೆ ಅದಕ್ಕೊಂದು ಇತಿಹಾಸ ಇದೆ, ಕೊಕೊನಟ್ ಅಂದ್ರೆ ಅದಕ್ಕೊಂದು ಇತಿಹಾಸ ಇದೆ. ಸರ್ ಹಂಗಾರೆ ಕಾಫಿ ಎಲ್ಲಿಂದ ಬಂತು, ಹೆಂಗ್ ಬಂತು, ಇದು ಪ್ರಚಲಿತಕ್ಕೆ ಹೆಂಗ್ ಬಂತು, ಇದ್ರ ವಿಚಾರ ಏನು, ಹೆಂಗೆ ಇದನ್ನ ಐಡೆಂಟಿಫೈ ಆಗಿದ್ ಹೆಂಗೆ ಅನ್ನೋದು ನಿಮಗೆ ಗೊತ್ತಾದ್ರೆ ತುಂಬಾ ಫನ್ನಿ ಆಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಂದೊಂದೇ ನಾನು ನಿಮಗೆ ಫಾಸ್ಟ್ ಆಗಿ ಹೇಳ್ತಾ ಹೋಗ್ತೀನಿ, ಯಾಕೆ ನಾವು ತಿಳ್ಕೊಳ್ಳೋಂಥ ವಿಚಾರ ಜಾಸ್ತಿ ಇದೆ. ಎಕ್ಸ್ಪೆಷಲಿ ಸ್ನೇಹಿತರೆ, ಕಾಫಿ ಫಸ್ಟ್ ಬೆಳೆದಿದ್ದ ದೇಶ ಯಾವುದು ಅಂದ್ರೆ ಇಥೋಪಿಯಾ. ಈ ಇಥೋಪಿಯಾ ಮತ್ತು ಯಮನ್ ದೇಶಗಳಲ್ಲಿ ಕಾಫಿ ಫಸ್ಟ್ ಗುರ್ತಿಗೆ ಸಿಗುತ್ತೆ. ಇದನ್ನ ಕಂಡಿಡಿದವನು ಯಾರು ಅಂತಂದ್ರೆ ಒಬ್ಬ ಕುರಿಕಾಯವನು. ಕುರಿ ಮೇಯಿಸ್ಕೊಂಡು ಅವನು ಅಡ್ಡಾಡ್ತಿರ್ಬೇಕಾದ್ರೆ, ಈ ಕುರಿಗಳನ್ನ ಅವನು ಮೇಯಿಸ್ತಿರ್ಬೇಕಾದ್ರೆ ಆ ಕುರಿಗಳು ಹೋಗಿ ಈ ಕಾಫಿ ಹಣ್ಣು ತಿಂತಿರ್ತವೆ. ಈ ಕಾಫಿ ಹಣ್ಣು ತಿಂದ್ಮೇಲೆ ಚಂಗ್ 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 ಅಂತ ನೆಗಿತಾ ಇರ್ತವೆ. ಅವನಿಗೆ ಒಂದ್ ದಿನ ನೋಡ್ತಾನೆ, 2 ದಿನ ನೋಡ್ತಾನೆ, 3 ದಿನ ನೋಡ್ತಾನೆ, 1 ತಿಂಗಳೆಲ್ಲ ನೋಡ್ತಾನೆ. ಅಲ್ಲ, ಹುಲ್ ತಿಂದಾಗೆಲ್ಲ ಹಿಂಗ್ ಕುಣಿಯಲ್ಲ, ಈ ಹಣ್ಣು ತಿಂದಾಗ ಯಾಕೆ ಹಿಂಗ್ ಕುಣಿತಾವೆ ಇವು ಅಂತ ಹೇಳಿ ಈ ಗಾಟ್ ಸರ್ಪ್ರೈಸ್ ಆಗ್ತಾನೆ. ಅವಾಗ ಅಲ್ಲೋಗಿ ನೋಡ್ತಾನೆ, ಆ ಹಣ್ಣು ತಿಂದಾಗ ಹಂಗ್ ಕುಣಿತಾ ಇರ್ತವೆ. ಹಣ್ಣು ತಿಂದ್ಬಿಟ್ಟು ಚಂಗ್ 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 ಅಂತ ಕುಣಿತಾ ಇರ್ತಾವೆ. ಇವನೇ ಏನ್ ಮಾಡ್ತಾನೆ, ಇವಕ್ ಹಂಗಾದ್ರೆ ಈ ಹಣ್ಣು ತಿಂದ್ರೆ ಏನೋ ಖುಷಿ ಆಗುತ್ತೆ, ಏನೋ ಒಂಥರ ಸ್ಪಿರಿಟ್ ಬರುತ್ತೆ, ಇವಕ್ಕೆ ಒಂದ್ ಕೆಲಸ ಮಾಡ್ತೀನಿ ಅಂತ ಇವನು 2 ಹಣ್ಣು ತಿಂದು ನೋಡ್ತಾನೆ. ಅದೇನು ಅನ್ಸಲ್ಲ ಅವನಿಗೆ, ಸಪ್ಪೆ ಅನ್ಸುತ್ತೆ, ಒಂಥರ ಅನ್ಸುತ್ತೆ. ಇದು ನನಗೇನೋ ಆಗ್ಲೇ ಇಲ್ವಲ್ಲ, ಈ ಕುರಿಗಳು ಯಾಕೆ ಕುಣಿದು ಅಂತಂದ್ರೆ ಇವನಿಗೆ ಅದು ಅರ್ಥ ಆಗಲ್ಲ. ಆ ನಂತರ ಇವನೇನೋ ಒಂದು 10-15 ಹಣ್ಣು ಕಿತ್ಕೊಂಡಿರ್ತಾನಲ್ಲ, ಇದೇನು ಉಪಯೋಗಕ್ಕೆ ಬರಲ್ಲ ಬಿಡು ಅಂತ ಹೇಳ್ಬಿಟ್ಟು ಹಿಂದೆ ಪ್ರತಿಯೊಬ್ರು ಕುರಿಕಾಯವರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರ ಹಿತ್ತಲಲ್ಲಿ ಬೆಂಕಿ ಹಾಕೋದು ಸಾಮಾನ್ಯ. ಚಳಿ ಕಾಯಿಸ್ಬೇಕಾಗಿರುತ್ತೆ, ಆಮೇಲೆ ಕಾಡು ಪ್ರಾಣಿಗಳಿಂದ ರಕ್ಷಣೆ ಬೇಕಾಗಿರುತ್ತೆ. ಇವನೇನ್ ಮಾಡ್ತಾನೆ, ಇದೆಂಥದ್ದು ಅಂತ ಹೇಳಿ ತೆಗೆದುಬಿಟ್ಟು ಬೆಂಕಿಗೆ ಹಾಕ್ತಾನೆ. ಬೆಂಕಿಗೆ ಹಾಕ್ತಂತ ಸಂದರ್ಭದಲ್ಲಿ ಅಲ್ಲಿ ಅದು ಸುಡುತ್ತೆ. ಸುಟ್ಟ ಮೇಲೆ ಒಂದು ಅದ್ಭುತವಾಗಿರೋ ಘಮ ಇಡೀ ಆ ಬೀದಿಗಳಲ್ಲೆಲ್ಲ ಸರ್ಕ್ಯುಲೇಟ್ ಆಗುತ್ತೆ. ಏನೋ ಮಾಡಿದೆ ನೀನು, ಇಂಥ ಘಮ ನಾವೆಲ್ಲೂ ಕೇಳಿರ್ಲ, ಇದು ಬರೀ ಘಮ ಕುಡಿದ್ರೇನೆ ನಮಗೇನೋ ಉತ್ಸಾಹ ಅನ್ನಿಸ್ತಿದೆಯಲ್ಲ, ಏನಿದು ಅಂತ ಅಕ್ಕಪಕ್ಕದವ್ರು ಕೇಳಿದಾಗ ಅವನು ಹೇಳ್ತಾನೆ, ಈ ಬೀಜಗಳನ್ನ ಹಾಕಿದೀನಿ ಅದ್ರೊಳಗೆ. ಅವತ್ತಿಂದ ಕಾಫಿ, ಅದರ ಬಳಕೆ, ಇದನ್ನ ನಾವು ಹಂಗ್ ಕುಡಿದ್ರೆ ಆಗಲ್ಲ, ಇದನ್ನ ಹುರಿಬೇಕು, ಕೀಳ್ಬೇಕು, ಕ್ಲೀನ್ ಮಾಡಬೇಕು, ನಂತರ ಇದನ್ನ ನಾವು ಕುಡಿಬಹುದು ಅಂತ ಹೇಳಿ ಕಾಫಿ ಈ ತರ ಪ್ರಚಲಿತಕ್ಕೆ ಶುರುವಾಗ್ತಾ ಬಂತು. ಕಾಫಿ ಪ್ರಚಲಿತಕ್ಕೇನೋ ಬಂತು. ಪ್ರಚಲಿತಕ್ಕೆ ಬಂದ್ಮೇಲೆ ಎಷ್ಟೋ ಮಾರಕ ಕಾಯಿಲೆಗಳು ಕಮ್ಮಿ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟು ಕಾಫಿನ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈ ದೇಶದಲ್ಲಿ, ಎಕ್ಸ್ಪೆಷಲಿ ಆ ದೇಶದಲ್ಲಿ ಇದ್ದಂತಹ ಒಂದು ಅಸ್ತಮ, ವೀಸಿಂಗ್ ಸಮಸ್ಯೆ ಇತ್ತು. ಅಲ್ಲೇ ಜನಗಳಿಗೆ ತುಂಬಾ ಕಾಡ್ಕೋತಾ ಇದ್ರು. ಆಮೇಲೆ ಆ ಜಾಗದಲ್ಲಿ ತುಂಬಾ ಅವರು ಭಯ ಪಡ್ತಾ ಇದ್ದಂಥದ್ದೇನು ಅಂದ್ರೆ ಇಂಡೈಜೆಷನ್ ಪ್ರಾಬ್ಲಮ್. ಅಂದ್ರೆ ಏನ್ ಫುಡ್ ತಿಂದ್ರು ಕೂಡ ಡೈಜೆಷನ್ ಆಗ್ತಿರ್ಲಿಲ್ಲ. ಯಾವಾಗ ಕಾಫಿ ನಿಧಾನಕ್ಕೆ ಆ ದೇಶದಲ್ಲಿ ಪ್ರಚಲಿತ ಆಗಕ್ಕೆ ಸ್ಟಾರ್ಟ್ ಆಯ್ತೋ, ಈ ತರ ಒಂದು ಪಾನೀಯ ಇದೆ ಅನ್ನಕ್ಕೆ ಸ್ಟಾರ್ಟ್ ಆಯ್ತೋ, ಜನಗಳಲ್ಲಿ ತುಂಬಾ ಲವಲವಿಕೆ ಬದಲಾವಣೆ. ಅದು ಒಂದು ದ ಮಿಸ್ಟ್ರಿ ಆಫ್ ಕಾಫಿ ಅಂತ ಅದು ಬುಕ್ಕಲ್ಲಿ ನೀಟಾಗಿ ಎಂಟ್ರಿ ಮಾಡಿ ಅವ್ರು ಹೇಳ್ತಾ ಹೋಗ್ತಾರೋ. ಎಷ್ಟು ಚೆನ್ನಾಗಿ ಬದಲಾವಣೆ ಆಯ್ತು ಅಂದ್ರೆ, ಇಡೀ ರಾಜ ತನ್ನ ಕಣ್ಣನ್ನೆಲ್ಲ ಆ ಪಾನೀಯದ ಕಡೆ ತಿರುಗಿಸ್ತಾನೆ. ವಾವ್, ಇದೇನಿದು, ಇಷ್ಟು ಬ್ಯೂಟಿಫುಲ್ ಆಗಿದೆಯಾ, ಈ ತರ ಇದೆಯಾ. ಆ ಟೈಮಲ್ಲಿ ಅದರ ಅವಶ್ಯಕತೆ ಜನರಿಗೆ ಬಹಳ ಇರುತ್ತೆ. ನಂತರ ಅದರ ಹೆಲ್ತ್ ಬೆನಿಫಿಟ್ ನೋಡಿದಂತ ರಾಜ ಮುಖ ವಿಸ್ಮಿತನಾಗ್ತಾನೆ. ವಾವ್, ಇಷ್ಟೊಂದು ಬೆನಿಫಿಟ್ ಇದೆ ಇದು ಅಂತ ಅಂದಮೇಲೆ, ಇದಕ್ಕೆ ಸಾಟಿ ಯಾವುದೂ ಇಲ್ಲ ಅಂತಂದ್ಮೇಲೆ ಅವಾಗ ಬರೋ ಮೊದಲನೇ ಚಿಂತನೆ ಏನು ಅಂದ್ರೆ, ಇದನ್ನ ಕಾಪಾಡ್ಕೋಬೇಕು. ಎಷ್ಟ್ರ ಮಟ್ಟಿಗೆ ಅದನ್ನ ಕಾಪಾಡ್ಕೋತಿದ್ರು ಅಂತಂದ್ರೆ ನಿಮಗೆ ತಿಳ್ಕೊಳ್ಳಿ. ಫಸ್ಟ್ ಆಫ್ ಆಲ್, ಕಾಫಿನ ಚಿನ್ನ, ವಜ್ರ, ವೈಡೂರ್ಯಗಳಿಗಿಂತ ಹೆಚ್ಚಾಗಿ ಪ್ರೊಟೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಇನ್ನೆಷ್ಟ್ರ ಮಟ್ಟಿನ ಹೆಲ್ತ್ ಬೆನಿಫಿಟ್ ಅವ್ರಿಗೆ ಕಾಣಿಸಿರ್ಬೇಕು. ಸುಮ್ಮನೆ ಯೋಚನೆ ಮಾಡಿ. ಕಾನೂನುಗಳು ಬರುತ್ತೆ. ಏನ್ ಕಾನೂನು? ಯಾರಾದ್ರೂ ಆ ದೇಶದಿಂದ ಹಸಿ ಕಾಫಿ ಬೀಜಗಳನ್ನ, ಅಂದ್ರೆ ಯಾವ ಕಾಫಿ ಬೀಜ ಮೊಳಕೆ ಹೊಡೆದು ಸುಸಿ ಆಗಕ್ಕೆ ಯೋಗ್ಯವಾಗಿರುತ್ತೋ ಅಂತ ಬೀಜಗಳನ್ನ ಯಾರಾದ್ರೂ ತಗೊಂಡು ಹೋಗ್ತಿದ್ರೆ ಅವರಿಗೆ ಮರಣದಂಡನೆ ವಿಧಿಸಲಾಗುತ್ತೆ. ಅಂದ್ರೆ ಸುಮಾರು 300ರಿಂದ 350 ವರ್ಷ ಆ ರಾಜವಂಶಗಳು ಒಂದು ಸಣ್ಣ ಕಾಫಿ ಬೀಜನ ಅಚಿಗೆ ಹೋಗಕ್ ಬಿಡಲ್ಲ, ಅದನ್ನ ನೋಡಕ್ಕೂ ಬಿಡಲ್ಲ. ಆ ಸಂದರ್ಭದಲ್ಲಿ ಮೆಕ್ಕಾ ಮದೀನಾಕ್ಕೆ ಯಾತ್ರೆ ಹೋದಂತಹ ನಿಮ್ಗೆಲ್ಲ ನಮ್ಮ ಗೊತ್ತಿರ್ಬೋದು, ಚಿಕ್ಕಮಂಗ್ಳೂರ್ ಹತ್ರ ಒಂದು ಚಂದ್ರಗಿರಿ ಅಂತಿದೆ. ಅಲ್ಲಿ ಒಬ್ರು ಬಾಬಾ ಹೋಗ್ತಾರೆ. ಅದೇ ಈಗ ಬಾಬಾ ಬುಡಣಗಿರಿ ಆಯ್ತು.
ಮೆಕ್ಕಾ ಮದೀನಕ್ಕೆ ಹೋದವರು ಅವ್ರು ನೋಡ್ತಾರೆ ಈ ಕಾಫಿ ವೈಭೋಗ, ಕಾಫಿಯಲ್ಲಿ ನಡೀತಾ ಇದ್ದಿದ್ದು, ಕಾಫಿ ಬದಲಾಗ್ತಾ ಇದ್ದಿದ್ದು, ಅವರಲ್ಲಿದ್ದಂತಹ ತೇಜಸ್ಸು, ಅವರಲ್ಲಿದ್ದಂತಹ ಮಾರ್ಪಾಡು ಒಂದು ಪಾನೀಯದಿಂದ ಈ ತರ ಆಗತ್ತೆ ಅಂತ ಅಂದ್ಮೇಲೆ ಅವರು ಉದ್ದ ಗಡ್ಡ ಬಿಟ್ಟಿರ್ತಾರೆ. ಉದ್ದ ಗಡ್ಡ ಬಿಟ್ಟಿದ್ದಾಗ ಇಸ್ಲಾಂ ಅಲ್ಲಿ ನೀನು ಬಟ್ಟೆ ಎಲ್ಲ ಚೆಕ್ ಮಾಡ್ಬೋದು, ಬಟ್ ಗಡ್ಡದೊಳಗೆಲ್ಲ ಕೈ ಹಾಕಿ ಚೆಕ್ ಮಾಡೋ ತರ ಇರಲ್ಲ. ಯಾಕೆಂದ್ರೆ ಅದು ಅವ್ರ ರೆಸ್ಪೆಕ್ಟ್. ಅವ್ರೇನ್ ಮಾಡ್ತಾರೆ, ಕರೆಕ್ಟ್ ಆಗಿ ಒಂದು 5 ರಿಂದ 6 ಬೀಜನ ಗಡ್ಡದೊಳಗೆ ಆ ಕೂದಲೊಳಗೆ ಕಟ್ಕೋತಾರೆ. ಕಟ್ಕೊಂಡು ಫಸ್ಟ್ ಆ ದೇಶದಿಂದ ಒಂದು 5 ರಿಂದ 6 ಬೀಜನ ಕದ್ದು ತಂದು ನಮ್ಮ ಚಿಕ್ಕಮಂಗ್ಳೂರಿನ ಒಂದು ಗಿರಿಯಲ್ಲಿ ಪ್ಲಾಂಟ್ ಮಾಡ್ತಾರೆ. ಅದೇ ಬಾಬಾ ಬುಡ್ಡಣ್ಣಗಿರಿ ಆಯ್ತು. ಇಂಡಿಯಾಕ್ಕೆ ಕಾಫಿ ಬಂದಿದ್ದು ಈ ತರ ಅದನ್ನ ಕಾಯ್ತಾ ಇದ್ರು. ಅದರಿಂದ ಈ ಮಟ್ಟದ ಬಿಸ್ನೆಸ್ ಮಾಡಬೇಕು, ಈ ಮಟ್ಟದ ವ್ಯವಹಾರ ಮಾಡಬೇಕು. ಈ ಮಟ್ಟದ ಯಾಕೆ ಅಂತಂದ್ರೆ ಕಾಫಿ ಆ ಮಟ್ಟಿಗೆ ಸರ್ಕ್ಯುಲೇಷನ್ ಆಗ್ತಾ ಹೋಗುತ್ತೆ. ಈಗಲೂ ನೀವೇನಾದ್ರೂ ದುಬೈಗೆ ಹೋದ್ರೆ ಅಥವಾ ಅರಬ್ ಕಂಟ್ರೀಸ್ಗೆ ಹೋದ್ರೆ ಕಾಫಿ ಬಗ್ಗೆ ಒಂದು ಮಿಸ್ಕನ್ಸೆಪ್ಷನ್ ಏನಂದ್ರೆ, ಸರ್ ಅದು ಹೀಟು. ಖಂಡಿತ ಅದು ಕಾಫಿ ಹೀಟ್ ಅಲ್ಲ, ನೀವು ಕುಡಿಯೋ ಕಾಫಿ ಹೀಟು. ನೀವು ಯಾವ ಕಾಫಿ ಕುಡಿತೀರಾ ಅಂತ ನನಗೆ ಬರ್ತೀನಿ. ಬಟ್ ಆ ಕಾಫಿ ಅಂದ್ರೆ ಅಷ್ಟು ಉಷ್ಣ ಜಾಗದಲ್ಲಿ ಅವ್ರು ಕಾಫಿ ಕುಡಿತಾರೆ. ಯಾವ ತರ ಕುಡಿತಾರೆ ಕಾಫಿ, ಎಷ್ಟು ಕಾಫಿ ಕ್ರೇಜ್ ಇರುತ್ತೆ ಅವ್ರಿಗೆ ಅಂತಂದ್ರೆ, ಅಲ್ಲೇ ರಾಜ ನಿಮ್ಮನ್ನೇನಾದ್ರೂ ಕಾಫಿ ಕರೆದ್ರೆ ಕಾಫಿ ಲೋಟದ ಮುಂದೆ ಒಂದು ಕಲ್ಚರ್ನ ಸೆಟ್ ಮಾಡ್ತಾರೆ. ಹೆಂಗೆ ಅಂತಂದ್ರೆ, ಕಾಫಿನ ಲೋಟದ ತಳಭಾಗದಲ್ಲಿ ಇಷ್ಟೇನಾದ್ರೂ ಹಾಕಿದ್ರೆ ಅದರ ಅರ್ಥ ನಾನು ತುಂಬಾ ಹೊತ್ತು ನಿನ್ನ ಹತ್ರ ಕುತ್ಕೊಂಡು ಕಾಫಿ ಕುಡಿತೀನಿ, ಮಾತಾಡೋಣ ಅಂತ. ಅಂದ್ರೆ ಒಂದು ಊಜಿನಲ್ಲಿ ಕಾಫಿ ಹಾಕೋತಾನೆ ಇರ್ತಾನೆ, ಕುಡಿತಾನೆ ಇರ್ತಾನೆ. ಕಾಫಿ ಏನಾದ್ರೂ ಮುಕ್ಕಾಲು ಭಾಗ ಇದ್ರೆ ಓಕೆ ಇವತ್ತು ನನ್ನ ಮೂಡ್ ಅವರೇಜ್ ಇದೆ, ಜಲ್ದಿ ಕಾಫಿ ಕುಡಿಯೋಣ. ಕಾಫಿ ಏನಾದ್ರೂ ಲೋಟದ ಬರ್ತಿ ಹಾಕಿದ್ರೆ ಯು ಆರ್ ಇಡಿಯೇಟ್, ನಾನು ನಿನ್ ಜೊತೆ ಮಾತಾಡಕ್ ಇಂಟ್ರೆಸ್ಟ್ ಇಲ್ಲ, ನೀನ್ ಕಾಫಿ ಕುಡಿಲೇಬೇಡ, ಚೆಲ್ಲ ತರ ಹಾಕ್ತಾರವ್ರು. ಅಂದ್ರೆ ನನ್ ಜೊತೆ ಕುತ್ಕೊಂಡು ಕಾಫಿ ಕುಡಿಯಕ್ಕೆ ನಿನಗೆ ಯಾವುದೇ ಯೋಗ್ಯತೆ ಇಲ್ಲ, ಇಲ್ಲಿಂದ ತೊಲಗು ಅಂತಂದ್ರೆ ಈ ಮಟ್ಟದ ಕಾಫಿ ಜೊತೆ ಅವರ ಒಂದು ಕಲ್ಚರ್ ಬಿಲ್ಡ್ ಆಗ್ತಾ ಬರುತ್ತೆ. ಇಂಥ ಕಾಫಿ ಅವರಲ್ಲಿ ಎಷ್ಟು ಸ್ಕಿನ್ ಡಿಸೀಸಸ್ ಆಗ್ತಾ ಇತ್ತು, ಆ ಸ್ಕಿನ್ ಡಿಸೀಸಸ್ ಗ್ರಾಜುವಲಿ ಕಮ್ಮಿ ಆಗ್ತಾ ಬರುತ್ತೆ. ಅವರ ಏನು ಒಂದು ಆ ಟೈಮಲ್ಲೇನೆ ಅವರು ಅನುಭವಿಸ್ತಾ ಇದ್ದ ಹಿಂಸೆಗಳು ಕಮ್ಮಿ ಆಗ್ತಾ ಬರ್ತವೆ, ಚುರುಕುತನ ಕಾಣುತ್ತೆ, ತುಂಬಾ ವ್ಯತ್ಯಾಸ ಕಾಣುತ್ತೆ. ಇಂಥ ಕಾಫಿ, ಇಂಥ ಪವರ್ಫುಲ್ ಕಾಫಿ ನಿಧಾನಕ್ಕೆ ಅದರ ಕಂಟ್ರೋಲ್ನ ತಪ್ಪಿಸಿ ಪ್ರಪಂಚದ ನಾನಾ ಭಾಗಗಳಲ್ಲಿ, ಬ್ರೆಜಿಲ್ ಇರ್ಬೋದು, ಸೌತ್ ಆಫ್ರಿಕಾ ಇರ್ಬೋದು, ಇವತ್ತು ಎಲ್ಲ ಕಡೆ ಕಾಫಿ ಸರ್ಕ್ಯುಲೇಟ್ ಆಗೋಯ್ತು. ಸರ್, ಇಷ್ಟು ಚೆನ್ನಾಗಿದ್ದಿದ್ದ ಕಾಫಿ ಇವತ್ತಿನ ವೈಜ್ಞಾನಿಕ ಪ್ರಪಂಚಗಳು ಎಲ್ಲಾ ವೈದ್ಯಕೀಯ ವಿಶ್ವವಿದ್ಯಾಲಯಗಳು, ಎಲ್ಲಾ ಫೇಮಸ್ ಡಾಕ್ಟರ್ಗಳು ದ ಕಾಫಿ ಈಸ್ ಅಲ್ಟಿಮೇಟ್ ಅಂತ ಹೇಳ್ತಾರೆ. ಸರ್, ಇಂಥ ಕಾಫಿ ಹಾಳಾಗಿದ್ದೆಂಗೆ, ಹಾಳಾಗಿದ್ದ್ಯಾಕೆ, ಇದ್ರ ಬಗ್ಗೆ ನೀವು ತಿಳ್ಕೋಬೇಕು. ಯಾಕೆಂದ್ರೆ ನಮ್ಮಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಮಾರ್ಪಾಡು ಮಾಡೋದ್ರಲ್ಲಿ ಸಿದ್ಧಹಸ್ತರು. ಭಕ್ತಿ ಎಷ್ಟು ಒಳ್ಳೆಯದು. ಒಂದು ದೇವರನ್ನ ಮುಂದೆ ಇಟ್ಕೊಂಡು ಆರಾಧಿಸೋದು, ಆ ದೇವರಲ್ಲಿ ಎಲ್ಲವನ್ನೂ ಕಾಣೋದು, ಆ ದೇವರ ಹತ್ರ ಮಾತಾಡೋದು, ನಾವೇನಾದ್ರೂ ಕೆಟ್ಟದ್ ಮಾಡಿದ್ರೆ ಶಾಪ ಕೊಡ್ತಾನೆ ಅಂತ ನಂಬೋದು, ಮತ್ತು ನಾವೆಲ್ಲದನ್ನೂ ಅವನ ಹತ್ರ ಕೇಳ್ಕೊಂಡು ಧೈರ್ಯವಾಗಿ ಮುನ್ನೋಗೋದು. ಇಂಥ ಭಕ್ತಿನೇ ವ್ಯಾಪಾರ ಮಾಡಕ್ ಸ್ಟಾರ್ಟ್ ಮಾಡ್ಲಿಲ್ವ ನಮ್ಮವರು? ಪ್ರತಿಯೊಂದು ಒಳ್ಳೆ ಅಭ್ಯಾಸವನ್ನ ಅದನ್ನ ಕಾಲಾಂತರದಲ್ಲಿ ಡೈವರ್ಟ್ ಮಾಡೋದು ನಮ್ಮ ಅಭ್ಯಾಸ. ನಾಟ್ ಓನ್ಲಿ ಭಕ್ತಿ ಅಂತಲ್ಲ, ನೀವು ಯಾವುದನ್ನು ತಗೊಳ್ಳಿ. ಒಂದು ಅಗ್ರಿಕಲ್ಚರ್ ಎಲ್ಲಿತ್ತು, ಇವತ್ತು ಎಲ್ಲಿಗೆ ತಗೊಬಂದ್ಬಿಟ್ವಿ. ವಿದ್ಯಾಭ್ಯಾಸ, ಒಂದು ಕಾಲದಲ್ಲಿ ಮಕ್ಕಳಿಗೆ 64 ವಿದ್ಯೆಗಳನ್ನು ಕಲಿಸಿ ಅವನ ಎಂಥ ಕಠಿಣ ಪರಿಸ್ಥಿತಿಯನ್ನು ಬಂದ್ರು ಅವನ ಮನೆನ, ಅವನ ದೇಶನ, ಅವನ ಊರ್ನ ಯಶಸ್ವಿಯಾಗಿ ಕಾಯ್ತಕ್ಕಂಥ ಇದ್ದ ವಿದ್ಯೆನ ಬರೀ ಹಣ ಸಂಪಾದನೆಗೋಸ್ಕರ ಪುಸ್ತಕದ ಉಳುಗಳನ್ನಾಗಿ ಮಾಡಿ. ನಿನ್ನೆ ಸರ್ ಎಂ ಶಾಸ್ತ್ರಿಗಳು ಅಂತೇಳಿ ತುಂಬಾ ಫೇಮಸ್ ವ್ಯಕ್ತಿ, ಅವರು ಬರಹಗಾರರು, ನಿನ್ನೆ ನನ್ನ ಹತ್ರ ಕುತ್ಕೊಂಡು ಮಾತಾಡ್ತಾ ಇದ್ರು. ಗುರು, ನನಗೆ ಭಯ ಆಗ್ತಿದೆ. ಏನು ಅಂದ್ರೆ, ಅನಕ್ಷರಸ್ಥ ಭಾರತ ಇದ್ದಾಗ ಪ್ರತಿಯೊಬ್ಬರಲ್ಲೂ ಟ್ಯಾಲೆಂಟ್ ಇತ್ತು, ಕಲೆ ಇತ್ತು, ಎಲ್ಲ ಇತ್ತು. ಅವತ್ತೆದರ ಅವಶ್ಯಕತೆ ಇರಲಿಲ್ಲ. ಇವತ್ತು ಅಕ್ಷರಸ್ಥ ಈ ಸಮಾಜಗಳು ಬರ್ತಾ ಇದೆಯಲ್ಲ, ಈ ಅಕ್ಷರಸ್ಥ ಈ ಸಮಾಜಕ್ಕೂ ಅನಕ್ಷರಸ್ತಿದ್ದಂತಹ ಭಾರತ ಎರಡಕ್ಕೂ ಕಂಪ್ಯಾರಿಸನ್ ಮಾಡಿದಾಗ ದಿಸ್ ಇಸ್ ಟೆರಿಬಲ್ ಅಂತ ಹೇಳ್ತಾರೆ. ಅಂದ್ರೆ ಬರೀ ಪುಸ್ತಕದ ಹುಳ ಮಾಡ್ತಾ ಇದೀವಿ. ವಿದ್ಯೆ ಹೆಂಗ ಕೆಡ್ಸಿಟ್ವಿ ನೋಡಿ. ಮಕ್ಕಳು ಕ್ರಿಕೆಟ್ ಆಡಕ್ ಹೋಗ್ಬೇಡ, ಮರ ತುತ್ತಿಯ ಬಿಡ್ತೀನಿ ನೋಡು,
ಈಚ್ ಹೊಡಿಯಕ್ ಹೋಗ್ತೀವಿ, ಅವೆಲ್ಲ ಮಾಡಬಾರ್ದು, ಹಂಗಾಡ್ಬಾರ್ದು, ಓದ್ಬೇಕು ಅವ್ನ ಸಂಘ ಬೇಡ, ಇವ್ನ್ ಓದು 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 ಓದು. ಆ ಮಗು ಓದುತ್ತೆ, ನಾನೆಲ್ಲ ಓದಿದ್ದೀನಿ, ನನಗೆ ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇಲ್ಲ, ನಾನೇನ್ ಮಾಡೋಣ? ಆಮೇಲೆ ಕಲಿಯೋ ಏಜ್ ಅಲ್ಲ, 30 20 ವರ್ಷ ದಾಟ್ತಿದ್ದಂಗೆ ಆ ಮಕ್ಳು ಏನು ಕಲಿಯಲ್ಲ. ಕಲಿಯೋ ವಯಸ್ಸಲ್ಲಿ ನಾವೇನೋ ತಲೆಗೆ ಹಾಕಿರ್ತೀವಿ, ದೊಡ್ಡವಾದ್ಮೇಲೆ ಕಲಿಯಲ್ಲ. ಯಾಕೆ ಕಲಿಯಲ್ಲ? ಯಾಕೆಂದ್ರೆ ಲರ್ನಿಂಗಿಗೆ ಒಂದು ಟೈಮ್ ಅಂತ ಇರುತ್ತೆ, ಎಲ್ಲಾ ಟೈಮಲ್ಲೂ ಕಲಿಯಕ್ ಆಗಲ್ಲ. ಆ ಮಕ್ಳ ಜೀವನನೇ ಅಸ್ತವ್ಯಸ್ತ. ಅಂದ್ರೆ ಒಂದು ಎಜುಕೇಶನ್ನ ಹೆಂಗ್ ಹಾಳು ಮಾಡಿದ್ವೋ ಅದೇ ತರ ಇಷ್ಟು ಅದ್ಭುತವಾಗಿದ್ದಂತಹ ಕಾಫಿನೂ ಕೂಡ ನಮ್ಮ ಹಿತಾಸಕ್ತಿಗನುಗುಣವಾಗಿ, ನಮ್ಮ ಭಾವನೆಗಳಿಗೆ ಅನುಗುಣವಾಗಿ ಆ ಕಾಫಿಯ ಸಂಪೂರ್ಣವಾದ ಮಾನಭಂಗ ನಡೀತು. ಹೇಗೆ ಬನ್ನಿ ನಾನು ಹೇಳ್ತೀನಿ ನೋಡಿ. ಒಂದು ಬ್ಲ್ಯಾಕ್ ಕಾಫಿ ಬೆನಿಫಿಟ್ಸ್ ಏನು ಅಂತ ನಾವು ಸುಮ್ಮನೆ ನೋಡೋದಾದ್ರೆ ಏನೇನ್ ಬೆನಿಫಿಟ್ಸ್ ಅಂತಂದ್ರೆ, ದ ಫಸ್ಟ್ ಬೆನಿಫಿಟ್, ಇದು ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ. ನೋಡಿ, ನಾವು ತುಂಬಾ ಇದನ್ನ ಪೇಜ್ ಗಟ್ಲೆ ಹಾಕಿಲ್ಲ. ಯಾಕೆ ಅಂತಂದ್ರೆ ನೀವು 99% ನಮ್ಮ ಕಾಫಿ ಬಾಟಲ್, ನಮ್ಮ ಕಾಫಿ ಪೌಚ್ನ ಇಟ್ಕೊಂಡಿರ್ತೀರಾ, ಅದ್ರ ಮೇಲೆ ನಾವು ಆಲ್ರೆಡಿ ಇದನ್ನ ಪ್ರಿಂಟ್ ಮಾಡಿದೀವಿ. ಇದು ಸಿಂಪಲ್ ಆಗಿ ನಿಮಗೆ ಅರ್ಥ ಆಗ್ಲಿ ಅಂತೇಳಿ, ಯಾಕೆಂದ್ರೆ ತುಂಬಾ ಪೇಜ್ ಗಟ್ಲೆ ಮಾಡಿದಾಗ ನಿಮಗೆ ಇದು ಒಂಥರ ವಿಚಿತ್ರ ಅನ್ಸಕ್ ಸ್ಟಾರ್ಟ್ ಆಗುತ್ತೆ, ಹಂಗ ಅನ್ನಿಸ್ಬಾರ್ದು. ಫಸ್ಟ್ ಒಂದು ಸರ್, ನಿಮ್ಮ ಮೆಟಬಾಲಿಸಮ್ ಬೂಸ್ಟ್ ಆಯ್ತು ಅಂದ್ರೆ ಚಯಾಪಚಯ ಕ್ರಿಯೆ, ನೀವು ಕುಡಿತಿದ್ದಂಗೆನೆ ನಿಮ್ಮ ಬಾಯಿಯಲ್ಲಿ ನಾಲ್ಗೆಯನ್ನ ಎಷ್ಟರ ಮಟ್ಟಿಗೆ ಅದು ಶುದ್ಧಿ ಮಾಡಿ ಸಲೈವದ ಉತ್ಪತ್ತಿಯನ್ನ ಜೋರು ಮಾಡ್ತಕ್ಕಂಥ ಶಕ್ತಿ ಇರುವ ಪಾನೀಯಕ್ಕೆ ನಿಮ್ಮ ಮೆಟಬಾಲಿಕ್ ರೇಟ್ನ ಹೈ ಮಾಡ್ತಿದ್ದಂಗೆನೆ ಆಟೋಮೆಟಿಕಲಿ ಅನ್ನೆಸೆಸರಿ ಫ್ಯಾಟ್, ಅಂದರೆ ನೀವು ವ್ಯಾಯಾಮ ಮಾಡಿದಾಗ ಎಷ್ಟು ಫ್ಯಾಟ್ ನಿಮ್ಮ ದೇಹದಿಂದ ಕರಗುತ್ತೋ ಅದೇ ತರ ಉಸಿರಾಡ್ದಾಗ್ಲೂ ಫ್ಯಾಟ್ ಕರಗುತ್ತೆ. ಇನ್ನು ಕೆಲವರು ಎಕ್ಸಸೈಸೇ ಮಾಡಲ್ಲ ಆದ್ರೂ ಸಣ್ಣ ಆಗ್ತಾರೆ, ಸಣ್ಣ ಇರ್ತಾರೆ. ಯಾಕೆ ಅಂದ್ರೆ ಅವರ ಮೆಟಬಾಲಿಕ್ ರೇಟ್ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಅಂದ್ರೆ ಫ್ಯಾಟ್ ಅನ್ನ ಕನ್ಸಂಪ್ಷನ್ ಮಾಡ್ತಕ್ಕಂಥ, ಫ್ಯಾಟ್ ಬರ್ನ್ ಆಗ್ತಕ್ಕಂಥ ಪ್ರೋಸೆಸ್ ಅಷ್ಟು ಸೂಪರ್ ಆಗಿ ದೇವರವ್ರಿಗೆ ಕೊಟ್ಬಿಟ್ಟಿರ್ತಾನೆ. ಅದೇ ತರ ಯಾರು ಬ್ಲ್ಯಾಕ್ ಕಾಫಿನ ಕುಡಿಯೋಕ್ಕೆ ಸ್ಟಾರ್ಟ್ ಆಗ್ತಾರೋ ಅವರ ಮೆಟಬಾಲಿಸಮ್ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಆಗುತ್ತೆ, ವೆಯ್ಟ್ ಲಾಸ್ ತಂತಾನೆ ಆಗುತ್ತೆ. ಜೊತೆಗೆ ಇವತ್ತವರೆಗೂ ಲಿವರ್ನ ಡಿಟಾಕ್ಸಿಫೈ ಮಾಡಕ್ಕೆ, ಅಂದ್ರೆ ಲಿವರ್ ಅಲ್ಲಿರೋ ಫ್ಯಾಟ್ನ ಅದು ಕರಗಿಸ್ಬೇಕು ಅಂತಂದ್ರೆ ಬ್ಲ್ಯಾಕ್ ಕಾಫಿ ಕೈಲಿ ಮಾತ್ರ ಸಾಧ್ಯ ಅಂತ ಹೇಳಿ ಇದು ಇಡೀ ಪ್ರೂವನ್. ಇದು ಈಗ ನಾನು ಬಂದು ನಿಮಗೆ ಹೇಳಬೇಕು ಅಥವಾ ನಾನ್ ನಿಮ್ಗೆ ಬೇರೆ ತರ ಅರ್ಥ ಮಾಡಿಸ್ಬೇಕು ಅಂತಲ್ಲ, ಇಟ್ಸ್ ಆಲ್ರೆಡಿ ಪ್ರೂವನ್. ಅಂಡ್ ಒಂದೇ ಸಲ ಎನರ್ಜಿ ಬೂಸ್ಟ್ ಆಗ್ತಿದ್ದಂಗೆನೆ ನಮಗೇನ್ ಅನ್ಸುತ್ತೆ, ನೀವೇ ಹೇಳಿ, ಕಾರ್ನ ಆನ್ ಮಾಡ್ತೀರಾ, ಎಷ್ಟು ಲೀಟರ್ ಕೊಡ್ತೀರಾ, ಎಷ್ಟು ಲೀಟರ್ ಕೊಟ್ಮೇಲೆ ಕಾರ್ ಮುಂದಕ್ಕೆ ಹೋಗುತ್ತೋ ಹೋಗಲ್ವೋ, ಗೇರ್ ಚೇಂಜ್ ಮಾಡ್ತಿರೋ ಚೇಂಜ್ ಮಾಡಲ್ವೋ. ಫಸ್ಟ್ ಮೆಟಬಾಲಿಕ್ ಬೂಸ್ಟ್ ಆಗ್ತಿದ್ದಂಗೆನೆ ಎರಡನೇ ಬೆನಿಫಿಟ್ಸ್ ಏನು ಅಂದ್ರೆ ಬಾಡಿನಲ್ಲಿ ಎನರ್ಜಿ ಲೆವೆಲ್ ಹೈ ಅನ್ಸುತ್ತೆ. ಅಂದ್ರೆ ವಾಹ್, ನಾನ್ ನಡಿಯಪ್ಪ, ನಾನೀಗ ಚಿಂಚ ಏನ್ ಬೇಕಾದ್ರೂ ಮಾಡೋಣ. ಎನರ್ಜಿ ಲೆವೆಲ್ ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ನಿಮ್ ಬಾಡಿನಲ್ಲಿ ಆಟೋಮೆಟಿಕಲಿ ಬ್ಲಡ್ ಸರ್ಕ್ಯುಲೇಷನ್ ಸೂಪರ್ ಆಗಿ ನಡೆಯುತ್ತೆ. ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಪ್ರತಿಯೊಂದು ಅಂಗಾಂಗಕ್ಕೂ ಬೇಕು, ಪ್ರತಿಯೊಂದು ಜಾಗಕ್ಕೂ ಬೇಕು, ಎಲ್ಲಾ ಕಡೆಗೂ ಬೇಕು. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಯ್ತಾ, ಇದು ಒಂದಕ್ಕೊಂದು ಲಿಂಕು ಸರ್. ಸಿಂಪಲ್, ನೀವ್ ಹಿಂಗ ಅರ್ಥ ಮಾಡ್ಕೊತ ಹೋಗ್ರಿ. ಅದಕ್ಕೆ ಇದು ಲಿಂಕು, ಇದಕ್ಕೆ ಅದು ಲಿಂಕು. ಮೆಟಬಾಲಿಸಮ್ ಬೂಸ್ಟ್ ಆಯ್ತಾ, ಮೆಟಬಾಲಿಸಮ್ ಬೂಸ್ಟ್ ಆಗ್ತಿದ್ದಂಗೆ ಆಟೋಮೆಟಿಕಲಿ ನಿಮ್ ದೇಹದಲ್ಲಿ ಫ್ಯಾಟ್ ಅನ್ನೆಸೆಸರಿ ಬರ್ನ್ ಆಗಿ ಫ್ಯಾಟ್ ಎನರ್ಜಿಯಾಗಿ ಕನ್ವರ್ಟ್ ಆಗಕ್ ಸ್ಟಾರ್ಟ್ ಆಯ್ತಾ, ಎನರ್ಜಿ ಜಾಸ್ತಿ ಸಿಗಕ್ ಸ್ಟಾರ್ಟ್ ಆಯ್ತಾ, ಬ್ಲಡ್ ಸರ್ಕ್ಯುಲೇಷನ್ ಆಟೋಮೆಟಿಕಲಿ ಜಾಸ್ತಿ ಆಯ್ತು, ನಿಮ್ಮ ಈಚ್ ಬಾಡಿಯ ಭಾಗಗಳಿಗೆ ಬ್ಲಡ್ ಕ್ಲೀನ್ ಆಗಿ ಸಿಗಕ್ ಸ್ಟಾರ್ಟ್ ಆಯ್ತಾ, ಮುಗೀತು. ನಿಮ್ಗೊಂದು ಎಕ್ಸ್ಟ್ರಾ ಎನರ್ಜಿ, ಮೆಂಟಲ್ ಫೋಕಸ್ ಅಂಡ್ ಶಾರ್ಪ್ನೆಸ್ ನಿಮಗೆ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಕಾಫಿ ಕುಡ್ದು 1 ನಿಮಿಷ ತಡಿ, ನನ್ನ ತಲೆ ಸಖತ್ತಾಗಿ ಓಡುತ್ತೆ, ನಾನು ಸಖತ್ತಾಗಿರ್ತೀನಿ, ನಾನು ತುಂಬಾ ಚೆನ್ನಾಗಿರ್ತೀನಿ ಅಂದ್ರೆ ಶಾರ್ಪ್ನೆಸ್ ಅಂಡ್ ಮೆಂಟಲ್ ಅಲರ್ಟ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ಯಾನ್ಸರ್ ರಿಸ್ಕ್ ಆಬ್ವಿಯಸ್ಲಿ ಕಮ್ಮಿ ಆಗುತ್ತೆ ಬ್ಲ್ಯಾಕ್ ಕಾಫಿ ಕುಡಿದಾಗ. ಯಾಕೆ ಅಂತಂದ್ರೆ ಇದರಲ್ಲಿ ಹೆಚ್ಚು ಆಂಟಿ ಆಕ್ಸಿಡೆಂಟ್ಗಳಿರ್ತವೆ. ನಿಮ್ಮ ಬಾಡಿನಲ್ಲಿ ಫ್ರೀ ರ್ಯಾಡಿಕಲ್ಗಳು ಉಸಿರಾಡಕ್ಕೂ ಇದು ಬಿಡಲ್ಲ, ಇದು ಅಷ್ಟು ಪವರ್ಫುಲ್. ಅಂಡ್ ನಿಮಗೆ ಡಯಾಬಿಟಿಸ್ ಅಂತಹ ಬಾಡಿನಲ್ಲಿ ಇನ್ಫ್ಲಮೇಷನ್ ಆಗ್ತಕ್ಕಂತಹ ಅಥವಾ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಕ್ಕಂತಹ ಚಾನ್ಸಸ್ ಕಮ್ಮಿಯಾಗಿ ನಿಮಗೆ ಒಂದು ಡ್ರಿಂಕ್, ಅಟ್ಲೀಸ್ಟ್ ಒಂದು ಡ್ರಿಂಕ್ ನಿಮ್ಮನ್ನ ಇಷ್ಟರ ಮಟ್ಟಿಗೆ ಚೇಂಜ್ ಮಾಡಾಕ್ಬಿಡುತ್ತೆ. ಸರ್ ಓಕೆ, ನೀವು ಹೇಳ್ತಿದ್ದೀರಾ
ಬ್ಲಾಕ್ ಕಾಫಿ ಇಷ್ಟು ಬೆನಿಫಿಟ್ ಅಂತ. ಸರ್ ಯಾಕಿದು ಜನಗಳಲ್ಲಿ ಸ್ಪ್ರೆಡ್ ಆಗಲಿಲ್ಲ? ಸ್ನೇಹಿತರೆ, ಇದು ಬ್ಯೂಟಿಫುಲ್ ಕ್ವಶನ್. ಯಾಕೆ ಅಂತಂದ್ರೆ ರಿಯಲ್ ಬ್ಲಾಕ್ ಕಾಫಿ ಅಂದ್ರೆ ಏನು ಅಂತ ನಾವ್ ಅರ್ಥ ಮಾಡ್ಸಕ್ಕೆ 1 ವರ್ಷ ಆಯ್ತು ಜನಗಳಿಗೆ. ನಮ್ಮ ADOಗಳನ್ನ ಒಂದ್ ಕಡೆ ಕರೆದು ಅವ್ರಿಗೆ ಕೂರಿಸಿ ಅವ್ರಿಗೆ ಟೇಸ್ಟ್ ಕೊಟ್ಟು. ಯಾಕೆ? ಹೋಟ್ಲಿಗೆ ಹೋಗ್ತಿದ್ರಿ, ಹೋಟ್ಲಿಗೆ ಹೋಗ್ಬಿಟ್ಟು ಬ್ಲಾಕ್ ಕಾಫಿ ತಗೋಬಾ ಅಂತಿದ್ರಿ. ಅವ್ನ್ ಬ್ಲಾಕ್ ಕಾಫಿ ತರನು ಬಾಯಿಗೆ ಇಡ್ತಿದ್ದಂಗೆ ಕೈ ಪಾಷಾಣ ಮುಖನೇ ಕ್ಯೂಚ್ಕೊಂಡು, ಸಾರ್ ಅಯ್ಯಯ್ಯೋ ಸತ್ತು ಬಿಡ್ತೀವಿ ಸಾರ್, ಇದನ್ನ ಮಾತ್ರ ಕುಡಿಯಕ್ಕಾಗಲ್ಲ. ಆಕ್ಚುಯಲ್ ಬ್ಲಾಕ್ ಕಾಫಿ ಯಾವುದೇ ರೀತಿ ಕಹಿಯನ್ನ ಹೊಂದಿರಲ್ಲ. ಅದರದ್ದೇ ಆಗಿರೋ ಒಂದು ಪರಿಮಳ ಹೊಂದಿರುತ್ತೆ. ಕಹಿ ಆಗೋದಾಗ್ಲಿ, ಒಗರ ಆಗೋದಾಗ್ಲಿ, ವಿಚಿತ್ರ ಆಗೋದಾಗ್ಲಿ, ನಿಮಗೆ ಇರಿಟೇಷನ್ ಆಗೋದಾಗ್ಲಿ ಎಲ್ಲ ಬ್ಲಾಕ್ ಕಾಫಿನ ಎಂಜಾಯ್ ಮಾಡ್ಕೊಂಡು ಕುಡಿತಾರೆ. ಬ್ಲಾಕ್ ಕಾಫಿಗೆ ಅದರದ್ದೇ ಒಂದು ಮಹತ್ವ. ಅದಕ್ಕೆ ಏನ್ ಹಾಕಿದ್ರು ಅಸಹ್ಯ ಆಗ್ಬಿಡುತ್ತೆ, ಟೇಸ್ಟ್ ಕೆಟ್ಟೋಗುತ್ತೆ. ಬಟ್ ನೀನ್ ಕುಡಿತಾ ಇದ್ದಿದ್ದು ಕಾಫಿ ಹೆಸರಿನ ಇನ್ನೊಂದು ರೀತಿಯ ವಿಷಗಳನ್ನ. ಸೊ ಹಾಗಾಗಿ ಎಲ್ಲೇ ಹೋಗಿ ಈ ಇನ್ಸ್ಟಂಟ್ ಕಾಫಿಗಳನ್ನ ತರೋದು. ಜಿಮ್ಗೆ ಯಾರೋ ಹೇಳ್ತಾರೆ, ಸರ್ ನಾನು ಜಿಮ್ಗೆ ಹೋಗ್ಬೇಕು, ಜಿಮ್ ಮಾಡ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ. ಹೌದು, ಯಾಕೆಂದ್ರೆ ನೀವು ಜಿಮ್ಗೆ ಹೋಗ್ತಿದ್ದಂಗೆ ಜಿಮ್ ಟ್ರೈನರ್ಗಳು ಹೇಳೋದು ಕಾಫಿ ಕುಡಿದ್ಬಿಟ್ಪ ಅಮ್ಮ, ಚೆನ್ನಾಗಿ ನೀನು ಆಕ್ಟಿವ್ ಇರ್ತೀಯ, ಸಖತ್ತಾಗಿ ಸ್ಟ್ರೆಂತ್ ಇರುತ್ತೆ, ಇಲ್ಲಿ ವರ್ಕೌಟ್ ಮಾಡ್ತೀಯಾ, ಅದು ಇದು ಅಂತ ಜಿಮ್ ಟ್ರೈನರ್. ಅದು 100%. ಯಾಕೆಂದ್ರೆ ಸಿಂಪಲ್, ನಾನು ಈಗೇನ್ ಹೇಳಿದ್ನೋ ಇದೇ ಪ್ರೋಸೆಸ್. ಮನುಷ್ಯ ತುಂಬಾ ಎನರ್ಜೆಟಿಕ್ ಆಗಿರ್ತಾನೆ. ಅಂಡ್ ಫ್ಯಾಟ್ ಇಂದ ಲಿವರ್ ಅಂದ್ರೆ ಈ ಲಿವರ್ ಇಂದ ಫ್ಯಾಟ್ ಹೋಗೋದಿದೆಯಲ್ಲ, ಆ ಪ್ರೋಸೆಸ್ನ ಇದರಷ್ಟು ಫಾಸ್ಟ್ ಆಗಿ, ಇದರಷ್ಟು ಕ್ಲೀನ್ ಆಗಿ, ಇದರಷ್ಟು ಹೆಲ್ದಿಯಾಗಿ ಇನ್ಯಾವುದೂ ಮಾಡಕ್ ಸಾಧ್ಯತೆ ಇಲ್ಲ. ಸೊ ಈ ಪ್ರೋಸೆಸ್ ಆಗ್ತಿದ್ದಂಗೆ ನೀವು ಸಣ್ಣ ಆಗೋದು ಸಾಮಾನ್ಯ. ಇದು ಜಿಮ್ ಅವ್ನ್ ಗೊತ್ತು. ಇವ್ರೇನ್ ಹಂಗಂತಿದ್ದಂಗೆ ಹೋದ್ರು ಇನ್ಸ್ಟಂಟ್ ಕಾಫಿ ಯಾವುದೋ ಕಂಪ್ನಿದು, ನಾನು ಇಲ್ಲಿ ಹೇಳಲ್ಲ ಯಾಕೆಂದ್ರೆ ರೆಕಾರ್ಡ್ ಆಗ್ತಿದೆ, ಬೇಡ. ₹2 ₹3 ಸ್ಯಾಶೆಟ್ ತಂದ್ರು, ಹಿಂಗ್ ಓಡಿದ್ರು, ಒಳಗೆ ಸುರಿದ್ರು, ಕುಡಿದ್ರು, ಕೈ ಪಾಷಾಣ, ಸಾರ್ ಆಗಲ್ಲ, ಹೀಟ್ ಆದಂಗೆ ಆಗುತ್ತೆ, ಸುಸ್ತಾಗುತ್ತೆ, ನನಗೆ ಬ್ಲ್ಯಾಕ್ ಕಾಫಿ ಸವಾಸನೆ ಬೇಡ. ಇಂಥ ಕೆಟ್ಟ ಕಾಫಿಯ ಜೊತೆ ಯಾರು ಬ್ಲ್ಯಾಕ್ ಕಾಫಿ ಎಕ್ಸ್ಪೀರಿಯನ್ಸ್ ಆಗಿದೆಯೋ ಅವರೆಲ್ಲ ಹೇಳೋದು ಒಂದೇ, ಶೂ ಅದರ ಸವಾಸ ನಮಗಾಗಲ್ಲ ಅಂತ. ಆದ್ರೆ ಪ್ಯೂರ್ ಬ್ಲ್ಯಾಕ್ ಕಾಫಿ ಅಂದ್ರೆ ಏನು ನಾನು ಮುಂದೆ ಹೇಳ್ತೀನಿ. ಇಂಥ ಹೆಲ್ತ್ ಬೆನಿಫಿಟ್ ಇರ್ತಕ್ಕಂತಹ ಈ ಕಾಫಿ ಸರ್ ಇಷ್ಟು ಬೆನಿಫಿಟ್ಸ್ ಇರುತ್ತೆ. ಯಾಕೆ ಅಂತಂದ್ರೆ ಒಂದು ಸಲ ನಿಮ್ಮಲ್ಲಿ ಎನರ್ಜಿ ಬೂಸ್ಟ್ ಆಗಕ್ ಸ್ಟಾರ್ಟ್ ಆಯ್ತು ಅಂತಂದಾಗ ಎನರ್ಜಿ ಈಸ್ ಈಕ್ವಲ್ ಟು ಅದು ಎಫಿಷಿಯೆಂಟ್ ಆಗಿ, ಸರ್ ನನ್ನಲ್ಲಿ ಎನರ್ಜಿ ಇದೆ, ನೀವೆಲ್ಲ ಇವತ್ತು ತುಂಬಾ ಒಳ್ಳೆಯವರು, ಏನೇನೋ ಕೆಲಸಗಳು ಇಟ್ಕೊಂಡಿದ್ದೀರಾ, ನಿಮ್ಮ ಹತ್ರ ಏನೋ ಒಂದಿದೆ, ಎನರ್ಜಿ ಪ್ರೊಡ್ಯೂಸ್ ಆಯ್ತಾ, ಆ ಎನರ್ಜಿಗೆ ತಕ್ಕನಾಗಿ ನೀವು ಆಕ್ಟ್ ಮಾಡ್ತೀರಿ, ಕೆಲಸ ಮಾಡ್ತೀರಿ, ಅದು ದುಡ್ಡಾಗಿ ರಿಟರ್ನ್ ಆಗುತ್ತೆ. ಎನರ್ಜಿ ಮೀನ್ಸ್ ಇಸ್ ಎ ಮನಿ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಇಂಥ ಪವರ್ಫುಲ್ ಫಿಯಲ್ಲ ಸರ್ ಇದು. ಅಂದ್ರೆ ನನಗೆ ನಿರುತ್ಸಾಹ ಇವತ್ತು ಮ್ಯಾಕ್ಸಿಮಮ್ ಜನಕ್ಕಿರೋದೇನು ಅಂದ್ರೆ, ಸರ್ ಮೂಡಿಲ್ಲ, ನಿರುತ್ಸಾಹ, ನನ್ನ ಕೈಲಿ ಆಗಲ್ಲ, ನನಗೆ ಸೋಲ್ತಾ ಇದ್ದೀನಿ, ನನಗೆ ಇರಿಟೇಷನ್ ಆಗುತ್ತೆ, ನನಗೆ ಮೈಂಡ್ ಫೋಕಸ್ ಇಲ್ಲ, ಇವೇ ವಿಚಾರ ಹೇಳ್ತಿರಲ್ಲಪ್ಪ. ಅದಕ್ಕೆಲ್ಲದಕ್ಕೂ ಒಂದು ಫಿಯಲ್ ಅಂತ ಏನಾರ ಇದ್ರೆ ದಟ್ ಇಸ್ ಅ ಬ್ಲಾಕ್ ಕಾಫಿ. ಸರ್ ಈ ತರ ಆದಾಗ 100% ಇವತ್ತು ನೀವೆಲ್ಲ ಉದ್ಯೋಗ ಮಾಡ್ತಿದ್ದೀರಾ. ನಿಮ್ ಎನರ್ಜಿ ಬೂಸ್ಟ್ ಆದಾಗ, ಎಕ್ಸಾಂಪಲ್ ಇವತ್ತು ಅಂದ್ಕೊಂತಾರೆ ನಾನು ಇಬ್ರನ್ನ ಮಾತಾಡಿಸ್ಬೇಕು, 3 ಜನ ಮಾತಾಡಿಸ್ಬೇಕು. ನೀವು ಬ್ಲಾಕ್ ಕಾಫಿ ಅಡಿಕ್ಟ್ ಆದ್ರ, ಬ್ಲಾಕ್ ಕಾಫಿ ನೀವು ರೆಗ್ಯುಲರ್ ಆಗಿ ಕುಡಿತಿದ್ದೀರಾ, ನಿಮಗೆ ನೀವೇ ಚಾಲೆಂಜ್ ಹಾಕಂತೀರಾ, ಇವತ್ತು 10 ಜನ ಮಾಡ್ತೀನಿ, 10 ಜನದ ಹತ್ರ ಹೋಗ್ತೀನಿ, 10 ಜನದ ಹತ್ರ ನಾನು ಡಿಫ್ರೆಂಟ್ ಏರಿಯಾದಲ್ಲಿ ಕೆಲಸ ಮಾಡ್ತೀನಿ, ಇವತ್ತಿಷ್ಟು ಕೆಲಸ ಮಾಡ್ತೀನಿ. ಸೊ ನಿಮ್ಮ ಎನರ್ಜಿ ಏನಾಯ್ತು ಅಲ್ಲಿಗೆ ಎಫಿಷಿಯನ್ಸಿ ಆಗಿ ಕನ್ವರ್ಟ್ ಆಯ್ತು. ಎಫಿಷಿಯನ್ಸಿ ಏನಾಯ್ತು, ನಿಮ್ಮ ಇನ್ಕಮ್ ಅಥವಾ ನಿಮ್ಮ ಕೆರಿಯರ್. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಈ ಟೈಮ್ ನಮಗೆ ಮತ್ತೆ ಬರಲ್ಲ, ಈ ವಯಸ್ಸು ನಮಗೆ ಮತ್ತೆ ಬರಲ್ಲ. ಈ ಟೈಮಲ್ಲಿ ನಾನು ಇಷ್ಟು ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ರೆ ನನಗೆ ಎನರ್ಜಿ ಬೇಕು. ಆ ಎನರ್ಜಿನ ನ್ಯಾಚುರಲ್ ಆಗಿ ಕೊಡೋಂಥ ಒಂದು ಅಮೃತ ಕೆಟ್ಟಿದ್ದಾದ್ರೂ ಎಲ್ಲಿ. ಬನ್ನಿ ಸ್ನೇಹಿತರೆ, ಈಗ ಬಹಳ ಚೆನ್ನಾಗಿ ತಿಳ್ಕೊಳ್ಳೋಣ. ದ ಇಂಡಿಯನ್ ಕಾಫಿನ ಕೆಡಿಸಿದ್ದೆಲ್ಲಿ ಅಂತಂದ್ರೆ ಈ 3 ಇಂಗ್ರೀಡಿಯೆಂಟ್ಗಳು ಕಾಫಿನ ಕೆಡ್ಸಕ್ ಬಂದ್ವಿ. ನಂಬರ್ 1, ನೀವೇನ್ ಮಾರ್ಕೆಟ್ ಅಲ್ಲಿ ಕಾಫಿ ಅಂತ ಕೇಳ್ತಿರೋ ಆ ಕಾಫಿಗೆ 50% ಅಥವಾ 60% ಕೆಲವು ಕಡೆ ಮಾರ್ಕೆಟ್ ಅಲ್ಲಿ ರೇಟಿಗೆ ಮಿಕ್ಸ್ ಮಾಡ್ತಕ್ಕಂತಹ ದ ಮೇಜರ್ ಕಲ್ಪ್ರಿಟ್, ಅದನ್ನ ಚಿಕೋರಿ ಅಂತ ಗುಜರಾತ್ ಅಲ್ಲಿ ಬೆಳೀತಕ್ಕಂತ ಒಂದು ಗೆಡ್ಡೆ. ಅದು ಈ ಗೆಡ್ಡೆ 100ರಿಂದ ಇವತ್ತು ಹಿಂದೆ ಎಲ್ಲ 20-25 ರೂಪಾಯಿ ಇತ್ತು ಇದು ಕೆಜಿ. ಇದ್ರ ಕೆಲಸ ಏನು ಅಂತಂದ್ರೆ, ಇದು ಯಾವುದ್ರ ಜೊತೆ ಬೆರೆಯುತ್ತೋ ಅದನ್ನ ಗಾಢವಾಗಿ ಘಾಟ್ ಹಾಕ್ಸುತ್ತೆ. ಅಂದ್ರೆ ಘಾಟ್ ಅಂತಂದ್ರೆ ನಿಮ್ಗೆ ಹೆಂಗ್ ಹೇಳ್ಬೇಕು ಅಂದ್ರೆ, ದಪ್ಪ ಹಾಕ್ಸೋದು, ಘಾಟ್ ಹಾಕ್ಸೋದು, ಮತ್ತು ಒಂದು ರೀತಿ ಡಾರ್ಕ್ ಬಣ್ಣವನ್ನ ರಿಲೀಸ್ ಮಾಡುತ್ತೆ.
ಬಹಳ ಚೆನ್ನಾಗಿ ನೆನ್ಪಿಡ್ಕೊಳ್ಳಿ, ಯಾವ ಬಣ್ಣ ರಿಲೀಸ್ ಮಾಡುತ್ತೆ? ಡಾರ್ಕ್ ಬಣ್ಣವನ್ನ ರಿಲೀಸ್ ಮಾಡುತ್ತೆ. ಇದನ್ನ ಕುಡಿಯೋದ್ರಿಂದ, ಚಿಕೋರಿಯನ್ನ ಅತಿ ಹೆಚ್ಚು ಬಳಸೋದ್ರಿಂದ ಹಾರ್ಟ್ ಕ್ರಿಸ್ ನೋಡಿ, ಇಲ್ಲಿವರೆಗೂ ಏನ್ ತಿಳ್ಕೊಂಡ್ವಲ್ಲ, ಇಲ್ಲಿವರೆಗೂ ಇದೇನ್ ತಿಳ್ಕೊಂಡ್ರಲ್ಲ, ಇದ್ರ ಡೆಡ್ ಆಪೋಸಿಟ್ ಈ ಸ್ವಾಮಿಯರು ಯಾರು? ಚಿಕೋರಿ. ಸಿಂಪಲ್ ಅರ್ಥ ಮಾಡ್ಕೋಬಿಡಿ, ನಾನು ನಿಮಗೆ ಕಾಂಪ್ಲೆಕ್ಸ್ ಮಾಡಲ್ಲ. ಇದೇನಿದೆ ಇದ್ರ ಡೆಡ್ ಆಪೋಸಿಟ್ ಯಾವುದು? ಚಿಕೋರಿ. ಸರ್, ಚಿಕೋರಿ ಯಾಕೆ ಮಿಕ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು? ನಮ್ಮವರಿಗೆ ಜನಗಳಿಗೆ ಏನಿತ್ತು, ಊಟ ಆದ್ಮೇಲೆ ಸ್ವೀಟ್ ತಿನ್ನೋ ಅಭ್ಯಾಸ ಇತ್ತು. ನಮ್ಮ ಜನಗಳಿಗೆ ಸ್ವೀಟ್ ತಿನ್ನೋ ಅಭ್ಯಾಸ ಇದ್ದಾಗ ಇವ್ರೇನ್ ಅಂದ್ಕೊಂಡ್ರು, ನಮಗೆ ಏನ್ ಮಾಡ್ತಾ ಇದೀವ ಅಂತಂದ್ರೆ, ಈ ಕೆಲವು ಫಿಲ್ಮ್ಗಳು ನೋಡಿ, ಮಗ ಪೂಜೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಸೆ ಮಾಡ್ತಿರ್ತಾರೆ, ಆದ್ರೆ ಮಗನ್ ಪೂಜೆ ಮಾಡೋ ಇಂಟ್ರೆಸ್ಟೇ ಇರಲ್ಲ. ಅಪ್ಪ ಅಮ್ಮಂಗೇನು, ಏನೋ ನನ್ನ ಮಗ ಪೂಜೆ ಮಾಡ್ಬೇಕು, ಬಲಾತ್ಕಾರವಾಗಿ ಪೂಜೆ. ಆ ಮಠ ಫಿಲ್ಮ್ ಅಲ್ಲಿ ತಲೆ ಮೇಲೆ ಹೊಡೆದು ಸಂಧ್ಯಾ ವಂದನೆ ಮಾಡಿಸ್ತಿರ್ತಾರೆ, ಓದೋ ಓದೋ ಸರಿಯಾಗಿ ಹೇಳೋ ಮಂತ್ರನ ಅಂತ. ಅಂದ್ರೆ ಅವನಿಗೆ ಏನು ಆಗ್ತಿಲ್ಲ. ಇವರಿಗೇನು, ಕಾಫಿ ಅನ್ನೋದು ಹೋಗ್ಬೇಕು, ಒಳ್ಳೇದು, ಆದ್ರೆ ಕಾಫಿ ಕುಡಿತಾ ಇರೋ ಹೆಸರಲ್ಲೇ ನನ್ನ ಎಲ್ಲ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಹೇಳಿ ಈ ಒಂದು ಕಲ್ಪ್ರಿಟ್ ನ ಮಿಕ್ಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. ಇದು ಏನ್ ಮಾಡುತ್ತೆ ಚಿಕೋರಿ ಅಂತಂದ್ರೆ, ಚಿಕೋರಿ ಮಿಶ್ರಿತ ಯಾವುದೇ ಕಾಫಿ ಪುಡಿಗಳನ್ನ, ಬ್ಲಾಕ್ ಕಾಫಿ ನೀವೇನಾದ್ರು ಕುಡಿದ್ರೆ ಕಿಡ್ನಿ ಕೂಡ ಹಾನಿಕಾರಕ ಅಂತ ಹೇಳ್ತಾರೆ, ಕಿಡ್ನಿನೂ ಕೂಡ ಹೋಗುತ್ತೆ ಅಂತ ಹೇಳ್ತಾರೆ. ಯಾಕೆ? ಕಿಡ್ನಿಗೂ ಅದನ್ನ ಪ್ಯೂರಿಫೈ ಮಾಡಕ್ಕಾಗಲ್ಲ, ಅಷ್ಟು ಡೇಂಜರಸ್ ಅದು ಚಿಕೋರಿ. ಅರ್ಥ ಮಾಡ್ಕೊಳ್ಳಿ. ಬ್ರೂ ತಂದೆ, ಇನ್ನೊಂದು ಕಂಪ್ನಿ ತಂದೆ, ಇನ್ಸ್ಟಂಟ್ ಕಾಫಿ ಹಾಕೊಂಡು ನಾನು ಬ್ಲಾಕ್ ಕಾಫಿ, ಅದಕ್ಕೇನೆ ಜನ ಸೋತ್ ಬಿಡ್ತಾರೆ. ಸರ್ ಆಗಲ್ಲ, ಬ್ಲಾಕ್ ಕಾಫಿ ನನಗೆ ಆಗ್ತಿಲ್ಲ, ಕುಡಿಯಕ್ ಆಗ್ತಿಲ್ಲ. ಇದನ್ನ ಏನಕ್ಕೆ ತಂದ್ರು ಅಂತಂದ್ರೆ, ಎಕ್ಸ್ಪೆಷಲಿ ನಮ್ಮ ದೇಶದಲ್ಲಿ ಪ್ರತಿಯೊಂದಕ್ಕೂ ಹಾಲ್ ಸೇರ್ಸಂತ ಒಂದು ಚಟ ಇತ್ತು. ಹಾಲ್ ಜೊತೆ ನೀವು ನಮ್ಮ ಕಾಫಿನ ಹಾಕಿ ನೋಡಿ, ಯಾವುದು ನಾವೇನ್ ಈಗ ನಿಮಗೆ ಕೊಟ್ಟಿದೀವಿ ಕಾಫಿ, ಬಣ್ಣನೇ ಬಿಡಲ್ಲ ಅದು. ನಿಮಗೆ ಅನ್ಸುತ್ತೆ, ಗುರು ಸರ್ ಇದು ಎಂತ ಕಾಫಿ ಕೊಟ್ಬಿಟ್ರಿ, ನಾನು ಡೂಪ್ಲಿಕೇಟ್ ಕಾಫಿ ಕೊಟ್ರೆ ಏನು, ಬಣ್ಣ ಬರ್ತಾ ಇಲ್ಲ, ಬಣ್ಣ ಬರ್ತಾ ಇಲ್ಲ ಅಂತಂದ್ರೆ, ಯಾಕೆಂದ್ರೆ ಅದರಲ್ಲಿರೋ ಬಣ್ಣ ಎಲ್ಲ ಸಾಕ್ಷಾತ್ ಚಿಕೋರಿದು. ನೀವೇನು ಹೋಟ್ಲಲ್ಲಿ ಕುತ್ಕೊಂಡು ಹೋ ಅಂತ ಇರ್ತಿರಲ್ಲ ತಾಯಂದ್ರ ಮತ್ತು ತಂದೆದಿರ, ಅದ್ಯಾವುದು ಕಾಫಿದಲ್ಲ ಬಣ್ಣ, ಅದಷ್ಟು ಬಣ್ಣ ಚಿಕೋರಿದು. ಯಾಕೆಂದ್ರೆ ಕಾಫಿಗೆ ಆ ತರ ಮಿಲ್ಕ್ ಅಲ್ಲಿ ಬಣ್ಣನ ಬಿಡಕ್ಕೆ ಬರಲ್ಲ, ಅದು ಬರೋದೂ ಇಲ್ಲ. ನೀವೇನ್ ಮಾಡೋದು? ಸೊ ಜನ ಏನ್ ಮಾಡಿದ್ರು, ಮಾರ್ಕೆಟ್ ಹೆಂಗ್ ಸೃಷ್ಟಿ ಆಯ್ತು, ಮಾರ್ಕೆಟ್ ಹೆಂಗ್ ಸೃಷ್ಟಿ ಆಯ್ತು ಅಂದ್ರೆ, ನೀನ್ ಏನ್ ಕೇಳ್ತೀಯೋ ಅದನ್ನ ಕೊಡಕ್ ಸ್ಟಾರ್ಟ್ ಆಗ್ತಾರೆ. ಎಕ್ಸಾಂಪಲ್, ನಮ್ ತಿಪ್ಟೂರಿಗೆ ಬಂದ್ರೆ ಕೊಕೊನಟ್ ಇಂಡಸ್ಟ್ರಿ ಅಂದ್ರೆ, ಕೊಕೊನಟ್ ಆಯಿಲ್ ಯಾರು ಹೋಗಲ್ಲ, ಅಲ್ಲೇನು ಕೊಕೊನಟ್ ಪೌಡರ್ ಮಾಡ್ತಾರೆ. ಪೌಡರ್ ಏನಕ್ಕೆ ಹೋಗುತ್ತೆ? ಆಲ್ ಓವರ್ ಇಂಡಿಯಾದಲ್ಲಿ ಏನು ಸ್ವೀಟ್ಸ್ ನಡೆಯುತ್ತೆ ಬೇಕರಿನಲ್ಲಿ, ಕೊಕೊನಟ್ ಬಿಸ್ಕೆಟ್ಸು, ಕೇಕ್ಸು, ಅದಕ್ಕೆ ಪುಡಿ ಬೇಕಲ್ಲ, ಕೊಕೊನಟ್ ಪುಡಿ. ಸೊ ಆ ಪುಡಿ ಮಾರ್ಕೆಟ್, ಕೊಕೊನಟ್ ಅಮೃತ ಹೋಗ್ತಾ ಇರೋದಿಲ್ಲಿ ವಿಷದ ಜೊತೆ. ನಿಮಗೆ ಅರ್ಥ ಆಗ್ತಿದೆ ಅಂತ ನಾನು ಹೇಳಿ, ನಿಮಗೆ ಹೆಂಗ್ ಅರ್ಥ ಮಾಡ್ಕೋತೀರಾ ಮಾಡ್ಕೊಳ್ರಿ ಸ್ನೇಹಿತರೆ. ಇಡೀ ತಿಪ್ಟೂರಲ್ಲಿ ನೋ ಒನ್ ಸಿಂಗಲ್ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್, ಎಲ್ಲ ಪೌಡ್ರು 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 ಪೌಡ್ರ್ ಎಲ್ಲಿಗೆ ಹೋಗುತ್ತೆ ಸರ್? ಅದನ್ನ ಕೇಳ್ತಾರೆ, ನಾವು ಕೊಡ್ತೀವಿ ಸರ್. ಮಾರ್ಕೆಟ್ ಚೇಂಜ್ ಮಾಡಕ್ ನಮಗೆ ಇಂಟೆನ್ಷನ್ ಇಲ್ಲ ಸರ್, ನಮಗಿದಾಗಲ್ಲ ಸರ್ ಚೇಂಜ್ ಮಾಡಕ್ಕೆ. ಯಾಕೆ? ಅವ್ರು ಹೆಂಗ್ ಕುಣಿತಾರೋ ನಾವು ಹಂಗ್ ಕುಣಿತೀವಿ ಸರ್. ದಟ್ ಈಸ್ ಎ ಥಿಂಗ್. ಹಾಲ್ ಮಿಕ್ಸ್ ಆಯ್ತು, ಹಾಲನ್ನ ಮಿಕ್ಸ್ ಮಾಡ್ತಿದ್ವಿ, ಎಲ್ಲಾ ಕಡೆ ಮಿಕ್ಸ್ ಮಾಡ್ತಿದ್ವಿ. ಅಲ್ಲಿ ಟೀಗೂ ಮಿಕ್ಸ್ ಆಯ್ತು, ಇಲ್ಲಿ ಕಾಫಿಗೂ ಮಿಕ್ಸ್ ಆಯ್ತು. ಇಷ್ಟು ಮಿಕ್ಸ್ ಆದ್ರೆ ಸಾಕ? ಸಕ್ಕರೆ ಬೇಡವಾ? ಯಾಕೆ? ತೃಪ್ತಿ ಬೇಕಲ್ಲ, ಖುಷಿ ನಮಗೆ. ಎಲ್ಲ ಆದ್ಮೇಲೆ ಒಂದು ಸಿಹಿ ಅದು. ಇದು ಕಾಫಿ ಏನಾಯ್ತು, ಕಾಫಿ ಮಿಶ್ರಿತ ಪಾಯಸ ಆಯ್ತು. ಅದಕ್ಕೊಂದ್ ಸ್ವಲ್ಪ ಶಾವ್ಗೆನೂ ಹಾಕ್ಬಿಟ್ರೆ ಅದು ಪ್ಯೂರ್ ಪಾಯಸ. ಓಕೆ, ಶಾವ್ಗೆ ಒಂದಿರಲ್ಲ ಅನ್ನೋದೊಂದು ಬಿಟ್ರೆ, ಸಕ್ಕರೆ ಎಲ್ಲ ಹಾಕಿ, ಎಲ್ಲ ಮಸಾಲೆಗಳು ಹಾಕಿ ಅದರಲ್ಲಿ ಒಂದು ಪ್ಯೂರ್ ಆಗಾಯ್ತು. ಸೊ ಇಲ್ಲೇನಾಯ್ತು, ಫಸ್ಟ್ ಆಫ್ ಆಲ್ ಒಬ್ಬ ಗೆಳೆಯ ಇನ್ನೊಬ್ಬ ದ್ವೇಷಿ ಸೇರ್ಕೊಂಡು ನಮ್ಮ ದೇಹಕ್ಕೆ ಎಂಟ್ರಿ ಆಗ್ತಾರೆ. ಇವನು ಗೆಳೆಯ ನಿಮ್ಮ ಮೆಟಬಾಲಿಸಮ್ನ ಬೂಸ್ಟ್ ಮಾಡ್ತಾನೆ, ನಿಮ್ಮ ಎನರ್ಜಿನ ಹೈ ಮಾಡ್ತಾನೆ, ಹಾರ್ಟ್ ಹೆಲ್ತ್ ನ ಇಂಪ್ರೂವ್ ಮಾಡ್ತಾನೆ, ಲಿವರ್ ಇಂದ ಟಾಕ್ಸಿಕ್ ತೆಗಿತಾನೆ, ನಿಮ್ ಬ್ರೈನ್ ನ ಶಾರ್ಪ್ ಮಾಡ್ತಾನೆ, ನಿಮ್ ಫೋಕಸ್ ನ ಶಾರ್ಪ್ ಮಾಡ್ತಾನೆ, ಕ್ಯಾನ್ಸರ್ ರಿಸ್ಕ್ ನ ಕಮ್ಮಿ ಮಾಡ್ತಾನೆ, ಡಯಾಬಿಟಿಸ್ ಬರಕ್ ಬಿಡದೇ ಇಲ್ಲ. ಇವನು ಒಬ್ಬ ಗೆಳೆಯನ್ ಜೊತೆಗೆ ಎಷ್ಟಾಗ್ತಾರೆ? 20%. ಇನ್ನುಳಿದಿದ್ದ 20% ಚಿಕೋರಿ, ಇನ್ 20% ಹಾಲು, ಇನ್ 20% ಸಕ್ಕರೆ. ಇವ್ರು ಮೂರು ಜನ ಒಬ್ಬ ಮಾತ್ರ ಒಳ್ಳೇದು. ಅವನು ಒಬ್ಬ ಏನಾದ, ಈ 3 ಜನದ ಮಧ್ಯದಲ್ಲಿ ಕಳೆದ ಹೋದ. ಅಪ್ಪ ಅದ್ ಏನ್ ಮಾಡ್ರಲ್ಲ ಎತ್ಲಿಕ್ಕೆ, ನನ್ನ ಕೈಲಂತೂ ಆಗಲ್ಲ. ಏನ್ ಹೋರಾಡತ್ತದು? ಯಾಕೆಂದ್ರೆ ಇರೋ 20% ಒಳ್ಳೇದ್ನ ಹಾಕಿಬಿಟ್ಟು ನೀವು ಕಾಫಿ ಅನ್ನೋ ಹೆಸರಲ್ಲಿ ಈ 3
ವಿಷಕಾರಿ ಅಂಶಗಳನ್ನ ನೀವು ತಿನ್ನಕ್ ಸ್ಟಾರ್ಟ್ ಆದಾಗ ಇದು ಡೆಡ್ ಆಪೋಸಿಟ್ ಚಿಕೋರಿ, ಮಿಲ್ಕ್ ಡೆಡ್ ಆಪೋಸಿಟ್. ಅದನ್ನ ಹೇಳ್ತಾರೆ ಬಿಳೆ ವಿಷ ತಿನ್ ಸಕ್ಕರೆ. ಇದು ಡಯಾಬಿಟಿಸ್ನು ಜಾಸ್ತಿ ಮಾಡುತ್ತೆ, ಇನ್ಫ್ಲಮೇಷನ್ ಜಾಸ್ತಿ ಮಾಡುತ್ತೆ, ಎಸಿಡಿಟಿ ಜಾಸ್ತಿ ಮಾಡುತ್ತೆ, ನಿಮ್ಮ ದೇಹಕ್ಕೆ ಆಗಬಾರ್ದಂತ. ಹಾಲು ತುಂಬಾ ಒಳ್ಳೇದು, ಇಂತಿಷ್ಟು ಸಮಯದಲ್ಲಿ ಕುಡಿಬೇಕು. ಹಾಲಿನ ಜೊತೆ ಆಯುರ್ವೇದದಲ್ಲಿ ಉಪ್ಪು ಸಕ್ಕರೆ ಮಿಕ್ಸ್ ಆಗ್ಬಾರ್ದು ಅಂತ ಹೇಳ್ತಾರೆ. ಸರ್ವ ವಿಷ, ಅದು ವಿಷದಲ್ಲಿ ವಿಷ ಅಂತ ಹೇಳ್ತಾರೆ. ಅದಕ್ಕೊಂದು ಟೈಮ್ ಅಂತಿದೆ. ಅದು ಇಂಥ ಟೈಮ್, ಇಂಥ ಹಾಲ್ನ ಇವ್ರು ಪಾನಕ ಮಾಡ್ಕೊಂಡು ಕುಡಿಯೋ ಆಟ ಏನಿದು? ಇದು ಇಂಡಿಯನ್ ಕಾಫಿ ಅಧೋಗತಿಗಿಳಿದಂತಹ ಸಮಯ. ಏನಾಯ್ತು ಜನ ಒಟ್ಟಿಗೆ ಇದನ್ನು ಹೇಳೋರು ಇಲ್ಲ. ಇಂಥ ಒಂದು ಪಾನೀಯ, ಯಾಕೆ ಈ ಪಾನೀಯಕ್ಕೆ ಇಷ್ಟು ಶ್ರೇಷ್ಠ ಅಂತಂದ್ರೆ, ಕಾಫಿನ ನಾವು ಯಾವಾಗ ಕುಡಿತೀವಿ? ಕಾಫಿ ಕುಡಿಯದೆ ಬಿಟ್ವೀನ್ ದ ಮಿಡಲ್ ಆಫ್ ದ ಟೈಮಲ್ಲಿ ಕುಡಿತೀವಿ. ಯಾವಾಗ? ಬೆಳಗ್ಗೆ ತಿಂಡಿ ತಿಂದಾಗ ಕುಡಿತೀವಿ. ಎಸ್, ಇಡೀ ಫುಡ್ಡನ್ನ ತಿಂದಿದೀವಿ. ಆ ಫುಡ್ ತಿಂದ ಟೈಮಲ್ಲಿ ನಾನ್ ಸ್ಲೋ ಆದ್ರೆ, ಯಾಕೆ 90% ಫುಡ್ ತಿಂದಾಗ ನಮಗೆ ಏನ್ ಅನ್ಸುತ್ತೆ? ವೀಕ್ ಅನ್ಸುತ್ತೆ. ಅದನ್ನ ಅರಗ್ಸಕ್ ದೇಹ ಕಷ್ಟಪಡಬೇಕು. ಆ ಟೈಮಲ್ಲಿ ಕಾಫಿ ಹೋದ್ರು ಕೂಡ ಕಾಫಿ ವರ್ಕ್ ಆಸ್ ಎ ವೆರಿ ಬ್ಯೂಟಿಫುಲ್. ಸಖತ ಮೆಟಬಾಲಿಸಮ್ ಯೂಸ್ ಮಾಡುತ್ತೆ, ಎನರ್ಜಿ ಕೊಡುತ್ತೆ, ನೀನ್ ಇದರಲ್ತಿಯ ಫ್ಯಾಟೇ ಆಗಲ್ಲ ಬಾಡಿನಲ್ಲಿ, ಸಖತ್ತಾಗುತ್ತೆ. ಇಲ್ಲ, ಒಂದು 12 ಗಂಟೆ ವೀಕ್ ಆಗ್ತೀರಾ. ಆ 12 ಗಂಟೆ ಮತ್ತು ಸಂಜೆ 4 ಗಂಟೆಲಿ ಸೇವಿಸ್ತಕ್ಕಂಥ ಈ ಪಾನೀಯ ಏನ್ ಮಾಡುತ್ತೆ? ನಿಮ್ಮ ಆರೋಗ್ಯದ, ಬೆಳಿಗ್ಗೆ 9 ಗಂಟೆಗೆ ಬ್ರೇಕ್ಫಾಸ್ಟ್ ತಿಂದಿದ್ದೀರಾ, ಮಧ್ಯಾಹ್ನ ಊಟ ಮಾಡ್ತೀರಾ, ಬೆಳಿಗ್ಗೆ ತಿಂಡಿ ತಿಂದು ಮಧ್ಯಾಹ್ನ ಊಟ ಮಾಡೋ ಮಧ್ಯದಲ್ಲಿ ಒಂದು ಸೇತುವೆ. ಈ ಸೇತುವೆ ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಆರೋಗ್ಯನ ಈ ತರ ಹೆಲ್ದಿಯಾಗಿ ಕರ್ಕೊಂಡು ಹೋಗ್ಬೇಕು. ನೀವು ಕುಡಿತಿರಲ್ಲ, ಇದನ್ನ ನಮ್ಮವ್ರು ಏನ್ ಮಾಡಿದ್ರು, ಈ ಸೇತುವೆನ ಬಾಂಬ್ ಬಿಟ್ಟು ಉಡಾಯಿಸ್ಬಿಟ್ರು. ಢಮ್ ಅಂತೇಳಿ. ಈ ಸೇತುವೆ ಯಾವ್ದೋ ಬೆಳಿಗ್ಗೆ ಶುರುವಾಗಿದ್ದ ನಿಮ್ಮ ಹೆಲ್ತ್ ಮಧ್ಯಾಹ್ನದ ಹೊತ್ತಿಗೆ ಎನಾನ್ಸ್ ಆಗ್ಬೇಕು, ಸಂಜೆ ಹೊತ್ತಿಗೆ ಇನ್ನೂ ಎನಾನ್ಸ್ ಆಗ್ಬೇಕು, ರಾತ್ರಿ ಮಲ್ಗಕ್ ಹೋಗ್ಬೇಕಾದ್ರೆ ಗುಡ್ ಸ್ಲೀಪ್ ಬರ್ಬೇಕು. ಯಾವಾಗ ಈ ಸೇತುವೆ ಒಡೆದೋಯ್ತು, ಹೋದ್ರು 12 ಗಂಟೆಲಿ ಕೆಲವು ಪುಣ್ಯಾತಂಬ್ರು ಸಿಗರೇಟ್ ಸೇದಕ್ ಶುರುವಾದ್ರು, ಕೆಲವು ಪುಣ್ಯಾತಂಬ್ರು ಒಂದಷ್ಟು ಬಿಸ್ಕೆಟ್ ತಗೊಂಡ್ರು, ಅಷ್ಟು ಟೀಗೆ ಎತ್ಕೊಂಡ್ ತಿನ್ನಕ್ ಸ್ಟಾರ್ಟ್ ಆದ್ರು, ಇನ್ನಷ್ಟು ಪುಣ್ಯಾತಂಬ್ರು ಬೋಂಡ ಬಜ್ಜಿ ಅದು ಇದ್ರ ಜೊತೆಗೆ ಈ ಪಾನಕ, ವಿಷಭರಿತ ಪಾನಕನ ಕುಡಿಯಕ್ ಸ್ಟಾರ್ಟ್ ಆದ್ರು. ಕುಡಿದ್ಮೇಲೆ ಮಧ್ಯಾಹ್ನ ಮೊದ್ಲಲ್ಲೇ ಒಟ್ಗಡ್ಕೊಂಡಿತ್ತು, ಇನ್ನು ಊಟ ಮಾಡದೆ ಹೋದ್ರೆ ಎಲ್ಲೇನಾಗುತ್ತೋ ಅಂತ ಆ ಬೈಕ್ಕೋಷ್ಟು ಒಟ್ಟಿಗೆ ಹಾಕೊಂಡ್ರು. ಒಟ್ಟಲ್ಲಿ ಇಡೀ ಹೆಲ್ತ್ ಅನ್ನ ಹಾಳು ಮಾಡಕ್ಕೆ ಇದೊಂದು ನೀಟಾದ, ಇವತ್ತು ನೀವು ನೋಡಿರ್ಬೋದು ಹೈಯೆಸ್ಟ್ ಪ್ರಾಫಿಟಬಲ್ ಬಿಸ್ನೆಸ್ ಯಾವುದು ಅಂದ್ರೆ ಕಾಫಿ ಶಾಪ್ಗಳು. ಯಾಕೆ? ಒಂದ್ ಸ್ಟವ್ ಒಂದ್ ಸಣ್ಣದಾಗಿ ಇಡ್ಕೊಂಡೆ ಕತೆ ಆಡಿ ಮುಗಿಸ್ಬಿಡ್ತೀವಿ ಸರ್ ನಾವು. ಅದಕ್ಕೇನು ಹಾಳು ಬೇಡ, ಕುತ್ಕೊಂಡ್ ಅಲ್ಲೇ ಒಂದ್ 4 ಸಿಗರೇಟ್ ಪ್ಯಾಕ್ ಇಡ್ಕ, ಒಂದ್ 4 ಹಳೇವು ಯಾವುದೋ ಒಂದು 15 ದಿನದ ಒಂದು ಹಳೇದ್ ಬಂದಿರುತ್ತೆ, ಅದೇನು ಆಗದೇ ಇಲ್ಲ ಬನ್ನು. ಅದನ್ನ ಹೆಂಗ್ ಬಂದ್ ತಯಾರಿಸಿರ್ತಾರೋ ಗೊತ್ತಿಲ್ಲ. ಯಾವುದೋ ಒಂದಷ್ಟು ಚಕ್ಲಿಗಳು, ವಾಸನೆ ಇರ್ತಿರೋ ಕೋಡುಬಲೆಗಳು ಎಲ್ಲವೂ ಅಲ್ಲಿಗೆ ಹಾಕ್ಯಂಡ್ ಕುತ್ಕ ಈ ಓದು ಸಿಗರೇಟ್ ಸೇದ್ಕೊಂಡು ಇವ್ ಬೇಕಾ ತಿಂದು ಟೋಟಲಿ ಡಿಸಾಸ್ಟರ್. ಹೆಲ್ತ್ ಅನ್ನ ಡಿಸಾಸ್ಟರ್ ಮಾಡಕ್ಕೆ ಏನೇನ್ ಬೇಕೋ ಇಷ್ಟು ಕತೆ ಇಲ್ಲಿ ನಡೆಯಕ್ಕೆ. ಯಾಕೆ? ಪ್ರಾಫಿಟಬಲ್ ಅದು. ಲೋ ಅಂದ್ರೆ ಲೋ ರಿಸ್ಕ್ ಹೈ ಪ್ರಾಫಿಟ್, ಲೋ ರಿಸ್ಕ್ ಹೈ ಪ್ರಾಫಿಟ್. 1 ಲೀಟರ್ ಹಾಲು ತಂದು ಹಿಂಗಾಕಿ. ಯಾಕೆ? ದ ಕಂಟಾಮಿನೇಟೆಡ್ ಕಾಫಿ. ಒಂದು ಸರಿ ಕುತ್ಕೊಂಡು ಯೋಚನೆ ಮಾಡ್ಬೇಕಿತ್ತು ಸ್ನೇಹಿತರೆ, ಒಂದು ಸರಿ ಪ್ಯೂರ್ ಒರಿಜಿನಲ್ ಕಾಫಿ ಪುಡಿ. ಇವತ್ತು ಅರೇಬಿಕಾ, ಏನ್ ಅರೇಬಿಕಾ ಅಂದ್ರೆ ಬರ್ತೀನಲ್ಲಿ, ಏನದು ಅರೇಬಿಕಾ ಅಂದ್ರೆ ಏನು ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಒಂದು ಕೆಜಿಗೆ 1000 ರೂಪಾಯಿಗಿಂತ ಜಾಸ್ತಿ ಇದೆ ಅಂದಾಗ ನಿಮ್ಮೂರ ಹತ್ರ ಅದ್ ಹೆಂಗ್ 200-300 ಸಿಗುತ್ತೆ ಅಂದಾಗ ಈ ಸ್ವಾಮ್ಯರ್ನ ಮಿಕ್ಸ್ ಹೊಡೆದು ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಹಿಂಗೆ ಇಂಡಿಯಾದ ಕಾಫಿ ಹಾಳಾಯ್ತು. ಅದ್ರ ಜೊತೆಗೆ ಇನ್ನಷ್ಟು ಮಹಾತ್ಮರು ಬಂದ್ರು. ಯಾರು? ಇನ್ಸ್ಟಂಟ್ ಕಾಫಿ ಸಾವುಕಾರ್ರಿ. ಇವ್ರು ಯಾರು? ಈ ಇನ್ಸ್ಟಂಟ್ ಕಾಫಿ ಸಣ್ಣ ಪುಟ್ಟಾರ ಯಾರು ಮಾಡಕ್ಕಾಗಲ್ಲ. ಇದು ತುಂಬಾ ದೊಡ್ಡ ಇನ್ವೆಸ್ಟ್ಮೆಂಟ್ ಇರಬೇಕು. ಎಕ್ಸಾಂಪಲ್, ನನ್ನ ಪ್ರಕಾರ ಬೆಂಗಳೂರಲ್ಲೂ ಒಂದು ಫ್ಯಾಕ್ಟರಿ ಇಲ್ಲ ಇದು ಇನ್ಸ್ಟಂಟ್ ಕಾಫಿ ಮಾಡೋದು. ಇದು ಬಾಂಬೆಲಿದೆ, ಹೈದ್ರಾಬಾದಲ್ಲಿ ನಾನು ಕೇಳಿದ್ದೀನಿ. ಏನಿದು ಸ್ನೇಹಿತರೆ? ಇದು ಕಾಫಿ ಕಚ್ಚಡವಾಗಿರೋ ಕಾಫಿ ತಗೊಳೋದು. ಎಲ್ಲ ಏನೇನ್ ಕಸ್ದಂಗಿರುತ್ತೋ, ಏನ್ ರಿಜೆಕ್ಟ್ ಮಾಡಿರ್ತಾನೋ ಅದನ್ನ ಇವ್ರು ತಾಂತಾರೆ. ಇವ್ರು ತಗೊಂಡ್ಬಿಟ್ಟು ದುಂಡಗ್ ಹಾಕಿ ಅದನ್ನೆಲ್ಲ ಕ್ಲೀನಾಗಿ ಮಾಡಿ ಅದಕ್ಕೂ ಚಿಕ್ಕೋರಿ ಹಾಕ್ತಾರೆ. ಯಾಕೆಂದ್ರೆ ಇನ್ಸ್ಟಂಟ್ ಕಾಫಿನೂ ಹಾಲಿಗೆ ಹಾಕ್ಬೇಕಲ್ಲ, ಚಿಕ್ಕೋರಿ ಇಲ್ಲ ಅಂದ್ರೆ ಈ ಅಣ್ದಿರು ನಡೆಯಲ್ಲ. ಅದಕ್ಕೂ ಚಿಕ್ಕೋರಿ ಹಾಕ್ತಾರೆ. ಚಿಕ್ಕೋರಿ ಹಾಕ್ಬಿಟ್ಟು ಅದಕ್ಕೊಂದು ಫ್ಲೇವರ್ನ ಇವ್ರು ಸೇರಿಸ್ತಾರೆ. ಏನಂದ್ರೆ ಅಡಿಕ್ಟಿವ್. ಅದು ಕಾಫಿ ಫ್ಲೇವರ್ ಅಲ್ವೇ ಅಲ್ಲ. ಇನ್ಸ್ಟಂಟ್ ಕಾಫಿ ಅಂದ್ರೆ ನೀವು ಯಾರ್ಯಾರು ಕುಡಿತೀರಾ, ಇನ್ಸ್ಟಂಟ್ ಕಾಫಿ ರೆಗ್ಯುಲರ್ ಆಗಿ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಉರಿ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಅದಕ್ಕೆ ಹಾಕಿರೋ ಕೆಮಿಕಲ್ ಏನಿದೆ. ಎಕ್ಸಾಂಪಲ್, ಲೇಸ್ನ ನೀವು ಮನೇಲಿ ಮಾಡಕ್ ಆಗಲ್ಲ ವೀರೇಶ್,
ನೀವು ಸತ್ರು ಮಾಡಕ್ಕಾಗಲ್ಲ ಲೇಸ್ನ. ಯಾಕೆ ಮಾಡಕ್ಕಾಗಲ್ಲ ಅಂತಂದ್ರೆ ಲೇಸ್ ಅದು ಅವ್ನ ಕಂಪ್ನಿಯವನೇ ಮಾಡಿರೋ ಟೇಸ್ಟ್. ಅದನ್ನ ತಿಂತಿದ್ದಂಗೆ ಕುರ್ಕುರೆ ನೀನ್ ಮನೇಲಿ ಮಾಡಕ್ ಆಗಲ್ಲ, ಯಾಕೆಂದ್ರೆ ಅದು ಕಂಪ್ನಿಯವ್ರು ಮಾಡಿರೋದು. ಅದೇ ತರ ಈ ಇನ್ಸ್ಟಂಟ್ ಕಾಫಿಗಳು ಕಿಕ್ ಕುಡಿಬೇಕು, ಆ ತರದ್ ಗಿಡವೇ ಇಲ್ಲ, ಆ ತರದ್ ಟೇಸ್ಟೇ ಇಲ್ಲ. ಇವ್ರು ಕುತ್ಕೊಂಡ್ರು ಅದಕ್ಕೆ ಪ್ರಿಸರ್ವೇಟಿವ್ಸ್ ಹಾಕಿ ಒಂದು ಟೇಸ್ಟ್ ರೆಡಿ ಮಾಡಿ, ಎಸ್ ಕಾಫಿ ಕುಡಿ ಮೂಡಾಗತ್ತೆ ಅಂತೇಳಿ ಲೋಟದಲ್ಲಿ ಇಟ್ಕೊಂಡು ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಇದು ಎಷ್ಟೋ ಜನಕ್ಕೆ ಕಾಫಿ ಕಲ್ಚರೇ ಗೊತ್ತಿಲ್ವಲ್ಲ, ರಿಯಲ್ ಕಾಫಿ ಅಂದ್ರೆ ಏನ್ ಗೊತ್ತಿಲ್ವಲ್ಲ. ಕುಡಿದ್ರು ಅದ್ ಎಷ್ಟು ಹಾರಿಬಲ್ ಅಂದ್ರೆ ನೀವ್ ಅದನ್ನ ಓಪನ್ ಮಾಡಿ 10 ನಿಮಿಷ ಆಚೆಗಿಟ್ರು ಸಾಕು, ಜಿನ್ಗೋಗುತ್ತದು. ಜಿನ್ಗಿ 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 ನಿಮಗೆ ಅದನ್ನ ಬಿಡ್ಸಕ್ಕೂ ಬರಲ್ಲ, ಅಷ್ಟು ಕಠಿಣವಾಗುತ್ತೆ, ಅಷ್ಟು ಹಾರಿಬಲ್ ಇರುತ್ತೆ ಈ ಇನ್ಸ್ಟಂಟ್ ಕಾಫಿ. ಅದರಲ್ಲಿ ನೀವು ಅದರದ್ದು ನೋಡ್ಬಿಟ್ರೆ ಹೈ ಪ್ರೋಸೆಸ್ಡ್ ಅಂದ್ರೆ ಹೆವಿ ಪ್ರೋಸೆಸ್ಡ್ ಆಗಿರುತ್ತೆ. ಅಡಿಕ್ಟಿವ್ಸ್ ಅಂಡ್ ಫಿಲ್ಲರ್ಸ್ ಅಂದ್ರೆ ಅವ್ರಿಗೆ ಬೇಕಾದ ರೀತಿ ಹಾಕಿರ್ತಾರೆ. ಅದರದ್ದು ಟೋಟಲಿ ನಾವ್ ಹೇಳ್ಬೇಕಂದ್ರೆ ನಿಮ್ ಹೆಲ್ತಿಗೆ ಮಾರಕ ಈ ಇನ್ಸ್ಟಂಟ್ ಕಾಫಿಗಳು, ಕುಡಿಲೇಬಾರ್ದು. ಸೊ ಈ ತರ ಒಂದು ಗ್ರೇಟೆಸ್ಟ್ ಕಾಫಿ ಇದ್ದಿದ್ದನ್ನ ಯಾವ ರಾಜರು ಚಿನ್ನ ವಜ್ರ ವೈಡೂರ್ಯಗಳನ್ನ ಕಾದಂಗ್ ಕಾಯ್ತಿದ್ರು ಅಂತ ಕಾಫಿ ನಿಧಾನಕ್ಕೆ ಡೌನ್ ಫಾಲ್ ಆಗ್ತಾ ಬಂತು. ಸೊ ಫೈನಲಿ ವಿ ಡಿಸೈಡೆಡ್, ನಾವು ಏನ್ ತೀರ್ಮಾನ ತಗೊಂಡ್ವಿ ಅಂತಂದ್ರೆ, ನಮ್ಮ ಡಿಸ್ಟ್ರಿಬ್ಯೂಟರ್ ಪಾಪ ಎಲ್ಲ ಮಾರ್ತಾರೆ, ಅವರ ಅವರ ಜೀವನದ ಅಮೂಲ್ಯವಾದ ಸಮಯವನ್ನ ನಮ್ ಜೊತೆ ಕಳಿಯಕ್ ಬರ್ತಾರೆ. ಅವ್ರಿಗೆ ಅನ್ನಿಸ್ಬೇಕು, ಗುರು ಸರ್ ಇಂಥದ್ನೆಲ್ಲ ಮಾರಿಸ್ಬಿಟ್ರಲ್ಲ ನಮ್ ಕೈಲಿ, ಅನ್ನಿಸ್ಬಾರ್ದು. ಅವ್ರಿಗೆ ಅನ್ನಿಸ್ಬೇಕು ಸ್ವದೇಶಿ ದಿಶಾದ ಈ ಜರ್ನಿ ಇಂಥ ಅದ್ಭುತವಾದ ಒಂದು ಕೆಲಸ ನಾನು ಮಾಡಿದ್ದೆ ಅಂತ ಅವ್ರ ಮೊಮ್ಮಕ್ಳಿಗೆ ಹೇಳ್ಬೇಕು ಕತೆ ಹೇಳ್ಬೇಕಾದ್ರೆ. ಈಗ ಎಕ್ಸಾಂಪಲ್ ಏನೇನೋ ಮಾರಿಸ್ಬಿಟ್ರಪ್ಪ ಇವರು ಅನ್ಬಾರ್ದು ಅಂತೇಳಿ ವಿ ಡಿಸೈಡೆಡ್ ಅಂತ ಒಂದು ಕಾಫಿ ಕಲ್ಚರ್ನ ನಾವು ವಾಪಸ್ ತರಬೇಕು ಅಂತ ಪಣ ತೊಟ್ವಿ. ಅದನ್ನ ತಂದು ನಿಮ್ ಕೈಗೆ ನಾನು ಇವತ್ತು ಕೊಟ್ಟಿದ್ದೀನಿ. ಅದ್ರ ಪರಿಪೂರ್ಣವಾದ ಮಾಹಿತಿ ಕೊಡ್ತೀನಿ, ಅದನ್ನ ಬಳಸೋದು ಹೇಗೆ, ಯಾವ ತರ, ಏನು, ಹೇಗೆ ಅಂತೇಳಿ. ಸೊ ಲೆಟ್ಸ್ ಸ್ಟಾರ್ಟ್. ಯಾಕೆ ನಮ್ಮ ಸ್ವದೇಶಿ ದಿಶಾ ಕಾಫಿ ಇಷ್ಟೊಂದು ಕ್ಲೀನ್ ಆಗಿದೆ, ಇಷ್ಟೊಂದು ಚೆನ್ನಾಗಿದೆ ಅಂತಂದ್ರೆ, ಸ್ನೇಹಿತರೆ ಬನ್ನಿ ಇಲ್ಲಿ ಪ್ಯೂರ್ ಅರೇಬಿಕಾ ಮುಂದೆ ಹೇಳ್ಕೊಡ್ತೀನಿ. ಸಿಂಗಲ್ ಆರಿಜಿನ್ ಅಂದ್ರೆ ಏನು, ಸ್ಪೆಷಾಲಿಟಿ ಕಾಫಿ ಅಂದ್ರೆ ಏನು, ಮೀಡಿಯಂ ರೋಸ್ಟ್ ಅಂದ್ರೆ ಏನು, ಪಾರ್ಚ್ಮೆಂಟ್ ವಾಶ್ ಅಂದ್ರೆ ಏನು, ಏನ್ ಸರ್ ಇದು, ಬನ್ನಿ ಒಂದೊಂದಾಗಿ ಇದನ್ನ ತಿಳ್ಕೊತಾ ಹೋಗೋಣ. ಸ್ನೇಹಿತರೆ, ಇಡೀ ಪ್ರಪಂಚದಲ್ಲಿ ಕಾಫಿನ ಆರ್ಟಿಫಿಷಿಯಲ್ ಆಗಿ ಗ್ರೋ ಮಾಡ್ತಾರೆ. ಲೈಕ್ ಇಲ್ಲಿ ನಿಮ್ಗೆ ಲೆಫ್ಟ್ ಸೈಡ್ ಏನ್ ಕಾಣ್ತಾ ಇದೆ ಒಂದು ಚಿತ್ರ, ಇದರಲ್ಲಿ ನೀವು ನೋಡ್ಬೋದು. ಅಂದ್ರೆ ಲ್ಯಾಂಡ್ ನೀಟಾಗಿರುತ್ತೆ, ಅದಕ್ಕೆಲ್ಲ ಮಿಷಿನರಿಗಳನ್ನ ಸೆಟ್ ಮಾಡ್ತವೆ, ಡ್ರೋನ್ ಬಂದು ಸ್ಪ್ರೇ ಹೊಡಿತವೆ, ಎಲ್ಲ ಡ್ರಿಪ್ಗಳು, ಎಲ್ಲ ಮಿಷಿನ್, ಹಣ್ಣು ಕುಯ್ಯಕ್ಕೂ ಕೂಡ ಮಿಷಿನ್ಗಳು. ಆದ್ರೆ ಇಂಡಿಯಾ ಈಸ್ ಒನ್ ಅಂಡ್ ಓನ್ಲಿ ಕಂಟ್ರಿ ಏನಪ್ಪಾ ಅಂದ್ರೆ, ನಾವು ನ್ಯಾಚುರಲಿ ಅದನ್ನ ಎಷ್ಟು ಕಷ್ಟ ಅಂತಂದ್ರೆ, ಕಾಫಿ ಬೆಳಿತಕ್ಕಂತ ಜಾಗ ನೀವು ಇಲ್ಲೇನ್ ನೋಡ್ತಿದ್ದೀರಿ, ಈ ತರ ಒಂದು ಹಿಲ್ ಸ್ಟೇಷನ್ ಅಲ್ಲಿ ಇರುತ್ತೆ. ಹಿಲ್ ಸ್ಟೇಷನ್ ಅಂದ್ರೆ ಸ್ವಲ್ಪ ಸ್ಲಿಪ್ ಆದ್ರೂ ಮನುಷ್ಯ ಕೆಳಗೆ ಬಿದ್ದು ಹೋಗ್ತಾನೆ. ಆ ಹಿಲ್ ಸ್ಟೇಷನ್ದು ಪ್ರಾಬ್ಲಮ್ ಏನ್ ಗೊತ್ತಾ, ನೀವು ಗೊಬ್ಬರ ಗಿಬ್ರ ಹಾಕಿ ದನಿನ್ ಗೊಬ್ಬರ ಏನಾರ ಹಾಕಿದ್ರೆ ಒಂದು ಮಳೆಗೆ ಎಲ್ಲ ಹಳ್ಳಕ್ ಹೋಗಿರುತ್ತದು. ಅರ್ಥ ಆಗ್ತಿದೆ ಅನ್ಕೊಂತೀನಿ ಎಲ್ಲರಿಗೂ. ಇವ್ರ ತರ ನೀವು ಸಾಯಿಲ್ನ ಒಂದು ಕಂಡೀಷನ್ ಅಲ್ಲಿ ಇಡ್ಕೊಳಕ್ ಬರಲ್ಲ. ಪ್ರಕೃತಿಯ ರುದ್ರ ನರ್ತನದ ಮಧ್ಯದಲ್ಲಿ ನಾವು ಆ ಎಲ್ಲಾ ಚಾಲೆಂಜಸ್ನ, ನ್ಯಾಚುರಲ್ ಚಾಲೆಂಜಸ್ನ ಎಕ್ಸೆಪ್ಟ್ ಮಾಡಿ, ಇಲ್ಲಿ ಯಾವುದೇ ನೀವು ಡ್ರೋನ್ ಅಲ್ಲಿ ಸ್ಪ್ರೇಯಿಂಗ್ ಆಗ್ಲಿ ಅದಾಗ್ಲಿ ಇದಾಗ್ಲಿ ಮಾಡದಲೆ ನ್ಯಾಚುರಲಿ ಅತ್ಯಂತ ಹೆಚ್ಚು ಟಾಕ್ಸಿಕ್ ಆಗಿ ಭೂಮಿಯನ್ನ ಹಾಳು ಮಾಡದಲೆ, ಅಲ್ಲಿ ಇರುವ ಕಾಡು ಅಂದ್ರೆ ಮರಗಳನ್ನ ಬೆಳೆಸಿ ಆ ಮರಗಳ ಜೊತೆ ಬೆಳೀತಕ್ಕಂತಹ ಕಾಫಿ ಕಲ್ಚರ್ ಏನಾರು ಇದ್ರೆ ಅದು ನಮ್ಮ ಇಂಡಿಯಾದಲ್ಲಿ ಮಾತ್ರ. ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರಲಿ ವೈ ಇಂಡಿಯನ್ ಕಾಫಿ ಈಸ್ ದ ಬೆಸ್ಟ್ ಕಾಫಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಹೋಗೋಣ. ಸರ್ ಇದೇನ್ ಸರ್ ಇದು ಅರೇಬಿಕಾ ಮತ್ತೆ ರೋಬಸ್ಟಾ ಏನಿದು? ಬನ್ನಿ ಸ್ನೇಹಿತರೆ, ಇದು ಎರಡು ಜಾತಿಯ ಗಿಡಗಳು. ಈ ಅರೇಬಿಕಾ ಏನಿದೆ ಇದು ಪ್ಯೂರ್ ಆರಿಜಿನ್ ಅಂತ ಕರಿತೀವಿ, ಅಂದ್ರೆ ಪ್ಯೂರ್ ತಳಿ ಅಂತ. ಯಾವತ್ತು ಇಲ್ಲಿವರೆಗೂ ಮನುಷ್ಯ ಕೈ ಹಾಕಿ ಆಪರೇಷನ್ ಡೈಮಂಡ್ ರಾಕೆಟ್ ಮಾಡದೇ ಇರೋ ಗಿಡ ಇಲ್ಲಿವರೆಗೂ. ಇವನ ಆಟಗಳಿಗೆ ಗೊತ್ತಲ್ಲ ಮನುಷ್ಯಂದು, ನಾವು ತುಂಬಾ ಸರಿ ನನ್ನ ಬುಕ್ಕಲ್ಲಿ ಹೇಳ್ತಾ ಇರ್ತೀನಿ, ತಳಿ ಸಂವರ್ಧನೆ ಆಗದ ಅದು ಯಾವುದೇ ರೀತಿ. ಯಾಕೆ ಅಂದ್ರೆ ಅರೇಬಿಕಾ ಏನಿದೆ ಇದು ಅತ್ಯಂತ ಕಮ್ಮಿ ಹೀಲ್ಡ್ ಕೊಡ್ತಕ್ಕಂತಹ ಒಂದು ಗಿಡ. ರೋಬಸ್ಟಾ ಏನಿದೆ ಇದು ಮರ, ನಿಮಗೆ ಕಾಫಿನೇ ಮರವಾಗಿ ಪರಿವರ್ತನೆ ಆಗುತ್ತೆ, ಜೊತೆಗೆ ಇದರಲ್ಲಿ ಹೀಲ್ಡಿಂಗ್ ಜಾಸ್ತಿ.
ಪ್ರಾಫಿಟ್ ಜಾಸ್ತಿ. ಆದರೆ ಅಸಿಡಿಕ್ ಲೆವೆಲ್ ಜಾಸ್ತಿ ರೋಬಸ್ಟಾದಲ್ಲಿ. ಅಸಿಡಿಕ್ ಲೆವೆಲ್ ಅಂದ್ರೆ ಅದನ್ನ ಕುಡಿದಾಗ ಗ್ಯಾಸ್ಟ್ರಿಕ್ ಆಗಂತ ಸಾಧ್ಯತೆ ಇದರಲ್ಲಿ ಜಾಸ್ತಿ ಇರುತ್ತೆ. ನ್ಯೂಟ್ರಿಷನಲ್ ಅಂದ್ರೆ ಅರೇಬಿಕಾದಲ್ಲಿ ಅಂದ್ರೆ ಈ ಏನು ಅಸಿಡಿಕ್ ಇದೆಯಲ್ಲ ಅದು ಕಮ್ಮಿ ಇರುತ್ತೆ, ಸ್ವೀಟ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ. ಆದ್ರೆ ರೋಬಸ್ಟ ಏನಿದೆ ಇದು ಹಾರ್ಶ್ ಆಗಿರುತ್ತೆ, ತುಂಬಾ ಬೈಟರ್ ಆಗಿರುತ್ತೆ. ಸೊ ಎಲ್ಲೆಲ್ಲಿ ಮಿಲ್ಕ್ ಕಾಫಿ ಜಾಸ್ತಿ ಆಯ್ತೋ, ಎಲ್ಲೆಲ್ಲಿ ಇನ್ಸ್ಟಂಟ್ ಕಾಫಿ ಜಾಸ್ತಿ ಆಯ್ತೋ, ಅವರು ಜಾಸ್ತಿ ಡಿಮ್ಯಾಂಡ್ ಮಾಡಕ್ ಸ್ಟಾರ್ಟ್ ಮಾಡೋದೇ ರೋಬಸ್ಟಾನ. ಯಾಕೆಂದ್ರೆ ಹಾಲಿಗೆ ಹಾಕಿದಾಗ ಖರ್ಚು ತರ, ಅಂದ್ರೆ ಹೆಂಗಿದೆ ಕಾಫಿ ಪುಡಿ ಅಂದ್ರೆ ಇಡೀ ಹಾಲು ಒಂದೇ ಸರಿ ಕಪ್ಪಗಾಗ್ಬಿಡ್ಬೇಕು. ನೋಡಿ ಇದು ಎಂತ ಪವರ್ಫುಲ್ ಕಾಫಿ ಕೊಟ್ಟರೆ ಅಂತ ಜನ ಮಾತಾಡ್ತಾರೆ. ಸೊ ಹಂಗ್ ಮಾಡಕ್ಕೋಸ್ಕರ ರೋಬಸ್ಟ ಪಾಪ್ಯುಲರ್ ಆಗ್ತು. ಬೆಳೆ ಜಾಸ್ತಿ ಆಗಿ ಬೆಳೆಯುತ್ತೆ, ಜಾಸ್ತಿ ಬರುತ್ತೆ, ಮರದ ತರ ಬಿಡುತ್ತೆ, ಖರ್ಚು ಕಮ್ಮಿ, ಸೊ ಆದಾಯ ಜಾಸ್ತಿ ಅಂತ ಮಾಡಿದ್ರು. ಹಾಗಾಗಿ ಮಾರ್ಕೆಟ್ ಅಲ್ಲಿ ರೋಬಸ್ಟಾಗೆ ಕಾಫಿಗೂ ಅರೇಬಿಕಾ ಕಾಫಿಗೂ ಅರೇಬಿಕಾ ಕಾಫಿ ₹1 ಇದ್ರೆ ರೋಬಸ್ಟ 60 ರಿಂದ 70 ರೂಪಾಯಿ ತನಕ ಇರುತ್ತೆ. ಅಂದ್ರೆ ರೋಬಸ್ಟ ಯಾವತ್ತು ರೇಟ್ ಕಮ್ಮಿ. ಯಾಕೆಂದ್ರೆ ಅರೇಬಿಕಾದ್ದು ಅಷ್ಟು ಪ್ಯೂರೆಸ್ಟ್ ಫಾರ್ಮ್. ಇದು ಮನುಷ್ಯ ಚೇಂಜ್ ಮಾಡ್ದ, ಅದಕ್ಕೇನೇನೋ ಮಾಡಿ ಬಗ್ಸಿ ಅದನ್ನೆಲ್ಲ ಮಾಡಿಫೈಡ್ ಮಾಡಿ ತಳಿ ಸಂವರ್ಧನೆ ಮಾಡಿ ರೋಬಸ್ಟ ಮಾಡ್ದ. ಬಟ್ ಅರೇಬಿಕಾ ಏನಿದೆ ಅದು ಪ್ಯೂರ್ ಆಗಿ ಅವತ್ತಿಂದ ಇವತ್ತವರೆಗೂ ಹಂಗೆ ನೈಜವಾಗಿ ಮನುಷ್ಯನ ಯಾವುದೇ ಕೃತ್ಯಗಳಿಗೆ ಒಳಗಾಗ್ದಲೇ ಇರ್ತಕ್ಕಂಥ ಕಾಫಿ ಅರೇಬಿಕಾ. ಸೊ ಇಲ್ಲಿಗೆ ನಿಮಗೆ ಕ್ಲಾರಿಟಿ ಆಯ್ತು ಅರೇಬಿಕಾ ಅಂದ್ರೇನು, ರೋಬಸ್ಟಾ ಅಂದ್ರೇನು. ಅರೇಬಿಕಾ ತುಂಬಾ ಚಿಕ್ಕ ಜಾತಿಯ ಗಿಡ, ರೋಬಸ್ಟಾ ತುಂಬಾ ರಭಸವಾಗಿ ಬೆಳೀತಕ್ಕಂತಹ, ರಫ್ ಆಗಿರ್ತಕ್ಕಂತಹ, ಹಾರ್ಶ್ ಆಗಿರ್ತಕ್ಕಂತಹ, ಅಸಿಡಿಕ್ ಲೆವೆಲ್ ಅಂದ್ರೆ ಗ್ಯಾಸ್ಟ್ರಿಕ್ ಅನ್ನ ಜಾಸ್ತಿ ಮಾಡ್ತಕ್ಕಂತಹ ಗುಣಗಳು ರೋಬಸ್ಟಾದಲ್ಲಿರುತ್ತೆ. ಬಟ್ ಅರೇಬಿಕಾ ಸ್ಮೂತ್ ಆಗಿರುತ್ತೆ, ಅಸಿಡಿಕ್ ಲೆವೆಲ್ ಕಮ್ಮಿ ಇರುತ್ತೆ, ಸ್ವೀಟರ್ ಆಗಿರುತ್ತೆ. ಅರೇಬಿಕಾ ಈಸ್ ಎಕ್ಸ್ಪೆಷಲಿ ಫಾರ್ ಬ್ಲಾಕ್ ಕಾಫಿಗೆ ಮಾತ್ರ ಅದನ್ನ ಪ್ರಿಫರ್ ಮಾಡ್ತಾರೆ, ಹಂಗಾಗಿ ಅದರ ರೇಟು ತುಂಬಾ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಹೋಗೋಣ. ಕಾಫಿ ಬೀಜವನ್ನ ಪ್ರೋಸೆಸ್ ಮಾಡಿದ್ಮೇಲೆ ಅದನ್ನ ಹುರಿತಾರೆ. ಹುರಿದಾಗ ಹುರಿಯೋದ್ರಲ್ಲಿ ವಿಧಾನಗಳಿದಾವೆ ಎರಡು. ಒಂದು ಮೀಡಿಯಂ ರೋಸ್ಟ್ ಅಂತ ನೀವು ಬಾಟಲ್ ಮೇಲೆ ನೋಡಿರ್ತೀರ. ಯಾಕೆಂದ್ರೆ ನೀವು ಮಾರ್ಕೆಟ್ಗೆ ಹೋಗ್ತಾ ಇದ್ದೀರಾ, ಇದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರ್ಲಿ ಅಂತ ಇದನ್ನ ಹೇಳ್ತಾ ಇದ್ದೀನಿ. ಮೀಡಿಯಂ ರೋಸ್ಟ್ ಅಂದ್ರೇನು, ಡಾರ್ಕ್ ರೋಸ್ಟ್ ಅಂದ್ರೇನು? ಮೀಡಿಯಂ ರೋಸ್ಟ್ ಅಂತಂದ್ರೆ ಬೀಜನಲ್ಲಿ ಒಂದು ಮೊಬ್ಬಾಗ ತನಕ ಉರಿಯೋದು, ಒಂದು ಕ್ರ್ಯಾಕ್ ಅಂತ ಕರಿತೀವಿ, ಸಿಂಗಲ್ ಕ್ರ್ಯಾಕ್ ಬರುತ್ತೆ ಬೇಳೆ ಮಧ್ಯದಲ್ಲಿ. ಡಾರ್ಕ್ ರೋಸ್ಟ್ ಅಂದ್ರೆ ಡಬ್ಬಲ್ ಅಥವಾ ಟ್ರಿಬಲ್ ಕ್ರ್ಯಾಕ್, ಫುಲ್ ಡಾರ್ಕ್ ಆಗುತ್ತೆ. ಏನಕ್ಕದು ಅಂದ್ರೆ ಹಾಲಿನ ಜೊತೆಗೆ ಕುಡಿಲಿಕ್ಕೆ ಡಾರ್ಕ್ ರೋಸ್ಟ್ ನ ಪ್ರಿಫರ್ ಮಾಡ್ತಾರೆ. ಆದ್ರೆ ಬ್ಲಾಕ್ ಕಾಫಿ ಜೊತೆ ಕುಡಿಯಕ್ಕೆ ನಿಮ್ಗೆ ಮೀಡಿಯಂ ರೋಸ್ಟ್ ನ, ಯಾಕೆ ಅಂತಂದ್ರೆ ಮೀಡಿಯಂ ರೋಸ್ಟ್ ಅಲ್ಲಿ ತುಂಬಾ ಪೋಷಕಾಂಶಗಳು ಉಳ್ಕೊಂತವೆ. ಡಾರ್ಕ್ ರೋಸ್ಟ್ ಅಲ್ಲಿ ಅದನ್ನ ಎಷ್ಟು ನಾವು ಬಲಾತ್ಕಾರವಾಗಿ ಉರಿತೀವೋ ಅದಷ್ಟೇ ನಿಮಗೆ ಸ್ಮೆಲ್ ಅನ್ನು ಕೊಡುತ್ತೆ, ಅದರಲ್ಲಿ ಯಾವುದೇ ಪೋಷಕಾಂಶಗಳು ಉಳಿಯಲ್ಲ. ಸೊ ಹಾಗಾಗಿ ಕಾಫಿನಲ್ಲಿ 1 ಸೆಕೆಂಡ್ ಏನ್ ಅರ್ಥ ಮಾಡ್ಕೋಬೇಕು, ಮೀಡಿಯಂ ರೋಸ್ಟ್ ಕಾಫಿಗಳು ಕುಡಿಬೇಕು, ಡಾರ್ಕ್ ರೋಸ್ಟ್ ಕಾಫಿಗಳನ್ನ ಕುಡಿಬಾರ್ದು. ಇಲ್ಲಿ ಬನ್ನಿ, ಈ ಪಾರ್ಚ್ಮೆಂಟ್ ವಾಶ್ ಅಂದ್ರೇನು ಅಥವಾ ಕಾಫಿ ಚೆರ್ರಿ ಅಂದ್ರೇನು? ನೋಡಿ, ಇಲ್ಲೊಂದು ಕಾಫಿ ಚಿತ್ರ ನಿಮಗೆ ಕಾಣ್ತಾ ಇದೆ. ಇದರಲ್ಲಿ ಕೆಂಪು ಮತ್ತು ಹಸಿರು ಬಣ್ಣದ ಬೀಜಗಳಿದಾವೆ. ಯಾವ ಕೆಂಪು ಬೀಜಗಳನ್ನೇ ಮಾತ್ರ, ಯಾವುದು ಹಣ್ಣಾಗಿದೆಯೋ ಆ ಹಣ್ಣನ್ನೇ ಕಿತ್ತು ಆ ಹಣ್ಣಿನಿಂದ ಬೀಜಗಳನ್ನ ಬಿಡಿಸಿ, ಅದಕ್ಕೆ ಮಿಷಿನ್ಗಳಿದೆ, ಬಿಡಿಸಿ ನೀರಿಂದ ವಾಶ್ ಮಾಡಿ ಅದನ್ನ ತೊಳೆದು ಅದನ್ನ ಒಣಾಕಿ ತಯಾರಿಸೋದಕ್ಕೆ ಪಾರ್ಚ್ಮೆಂಟ್ ವಾಶ್ ಅಂತ ಕರೀತಾರೆ. ಇಲ್ಲಿ ನೀವೇನ್ ನೋಡ್ತಿದ್ದೀರಲ್ಲ, ಗ್ರೀನ್ ಗೋಲ್ಡ್ ಅಂತ, ಅಂದ್ರೆ ಅಷ್ಟು ಅದನ್ನ ಕೈಲಿ ಇಟ್ಕೊಂಡ್ರೆ ಖುಷಿ. ಸರ್ ಚೆರ್ರಿ ಅಂದ್ರೆ ಏನು? ನನಗಷ್ಟು ಟೈಮ್ ಇಲ್ಲಪ್ಪ, ನನಗೆ ಅಷ್ಟೊಂದು ಕತೆ ಇಲ್ಲ, ಒಂದೇ ಸಲ ಕುಯಿಸ್ಬಿಡ್ತೀನಿ ನಾನು ತೋಟದಲ್ಲ, ಹಣ್ಣು ಕುಯ್ಯಕ್ ನನಗೆ ಜನ ಸಿಗಲ್ಲ, ನನಗದು ಪೇಶನ್ಸೇ ಇಲ್ಲ. ಅವಾಗ ಇಲ್ಲಿ ನೀವು ನೋಡ್ಬೋದು, ಒಂದು ಹಣ್ಣಿದೆ, ಒಂದು ದ್ವಾರಹಣ್ಣಿದೆ, ಇನ್ನೊಂದು ಕಾಯಿದೆ. ಇಲ್ಲೇನಾಗುತ್ತೆ, ಆ ಕಾಫಿ ಟೇಸ್ಟ್ ಮತ್ತೆ ವ್ಯತ್ಯಾಸ ಆಗುತ್ತೆ. ಏನಾಗುತ್ತೆ, ಚೆನ್ನಾಗಿ ಹಣ್ಣಾಗಿರೋದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಎಳೆಕಾಯಿ ಒಂಥರ ಒಗೊಗ್ರು, ಉಳ್ಚುಳ್ಚು, ಒಂಥರ ಕಾಫಿ ಅಳಸಿದ್ದ ಒಂಥರ ಇರಿಟೇಷನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಅರೇಬಿಕಾಗೂ ರೋಬಸ್ಟಾಗೂ ರೇಟ್ ವ್ಯತ್ಯಾಸ ಆಗುತ್ತೆ. ಮೊದಲನೇದು ಮೀಡಿಯಂ ರೋಸ್ಟ್ಗೂ ಡಾರ್ಕ್ ರೋಸ್ಟ್ಗೂ ವ್ಯತ್ಯಾಸ ಆಗುತ್ತೆ. ಮೂರನೇದು ಪಾರ್ಚ್ಮೆಂಟ್ ವಾಶೇ ಬೇರೆ,
ಚೆರ್ರಿನೇ ಬೇರೆ. ಇವತ್ತು ಏನ್ ಮಾರ್ಕೆಟ್ ಅಲ್ಲಿ ಕಾಫಿ ಸಿಗುತ್ತೋ ಅದು ಈ ಚೆರ್ರಿಲ್ ತಯಾರಿಸ್ತಾರೆ. ನಾವೇ ಅದರಿಂದ ತಯಾರಿಸ್ತೀವಿ ಅಂದ್ರೆ ಪಾರ್ಚ್ಮೆಂಟ್ ವಾಶ್ ಇಂದ. ಸೊ ಅದು ನಿಮ್ಗೆ ಆ ಒಂದು ಆಹ್ಲಾದಕರ ಗುಣವನ್ನ ಕೊಡುತ್ತೆ. ಈ ಡಿಫರೆನ್ಸ್ ನ ನೀವು ಮೇಜರ್ ಆಗಿ ತಿಳ್ಕೋಬೇಕು. ಸರ್ ಹೇಗ್ ತಯಾರಿಸೋದು ಕಾಫಿನ? ಬನ್ನಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ನೋಡಿ, ನಮ್ಮ ಹತ್ರ 2 ಕಾಫಿನ ಕೊಟ್ಟಿದ್ದೀವಿ. ಒಂದೇನು ಟ್ರಾವೆಲಿಂಗ್, ಫಾರ್ ಟ್ರಾವೆಲಿಂಗ್ ನಮ್ಮ ಹತ್ರ 4 ಬ್ಯಾಗ್ಸ್ ಇದೆ. ಸರ್ ಇದು ಎಕ್ಸ್ಪೆನ್ಸಿವ್ ಆಗುತ್ತೆ. ಯಾಕೆ ಅಂತಂದ್ರೆ ಪೌಡರ್ ಜಾಸ್ತಿ ಇರುತ್ತೆ, ಅದರ ಬ್ಯಾಗ್, ಅಲ್ಯೂಮಿನಿಯಂ ಪೌಚ್ ತುಂಬಾ ಕಾಸ್ಟ್ಲಿ ಆಗ್ತಾ ಹೋಗುತ್ತೆ. ನೀವೇನೇನು ಆ್ಯಡ್ ಮಾಡ್ತೀರಾ ಕಾಸ್ಟ್ಲಿ ಆಗ್ತಾ ಹೋಗುತ್ತೆ. ಆದ್ರೆ ನಮಗೆ ತುಂಬಾ ಪ್ರೌಡ್ ಇದೆ, ನಮ್ಮ ಬಲಗಡೆ ಇರ್ತಕ್ಕಂತಹ ಬಾಟಲ್ ಏನಿದೆ, ಒಂದು ಕಾಫಿಗೆ 5ರಿಂದ 6 ರೂಪಾಯಿಲಿ ಒಂದು ಲೋಟ ಕಾಫಿ ರೆಡಿ ಆಗುತ್ತೆ. ಯಾವ ದೊಡ್ಡ ದೊಡ್ಡ ಕಾಫಿ ಶಾಪ್ಗಳಲ್ಲಿ ಕಾಫಿ 100, 200, 300 ರೂಪಾಯಿಗೆ ಸೇಲ್ ಮಾಡ್ತಕ್ಕಂತಹ ಬ್ಲಾಕ್ ಕಾಫಿನ ನಾವು 5ರಿಂದ 10 ರೂಪಾಯಿಗೆ ಮನೆಗೆ ಕೊಟ್ಟಿದೀವಲ್ಲ, ಇಟ್ಸ್ ರಿಯಲಿ ಪ್ರೌಡ್. ನಮಗೆ ತುಂಬಾ ಖುಷಿ ಇದೆ ಅದ್ರ ಬಗ್ಗೆ. ಸರ್, ಎರಡರಲ್ಲಿ ವ್ಯತ್ಯಾಸ ಏನು? ನೀವ್ ಯಾವ್ದು ಸಜೆಸ್ಟ್ ಮಾಡ್ತೀರಾ? ನಾನು ಎರಡೂ ಸಜೆಸ್ಟ್ ಮಾಡ್ತೀನಿ. ಯಾರು ಟ್ರಾವೆಲ್ ಮಾಡ್ತೀರಾ ಅಲ್ಲಿ ಫಿಲ್ಟರ್ ತಗೊಂಡು ಹೋಗಕ್ಕಾಗಲ್ಲ. ಈ ಕಾಫಿ ಅನ್ನೋದೇನು, ಅದು ಅಡಿಕ್ಷನ್. ಕಾಫಿ ಕುಡಿದ್ಮೇಲೆ ಅದನ್ನ ನಾವು ಕುಡಿಲಿಲ್ಲ ಅಂತಂದ್ರೆ ಡೈವರ್ಟ್ ಆಗ್ತೀವಿ, ಹೋಗ್ತೀವಿ ಸಕ್ಕರೆ ಹಾಕಿರೋ ಆ ಪಾನ್ಕನ ಕುಡಿತೀವಿ, ಆ ಟೈಮಲ್ಲಿ ಕೆಡಿಸ್ಕೋತೀವಿ. ಆ ಟೈಮಲ್ಲಿ ಈ 4 ಬ್ಯಾಗ್ಸ್ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಸಿಂಪಲ್ ಓಪನ್ ಮಾಡ್ತೀರಾ, ಮೇಲ್ಗಡೆ ಅದ್ರ ಮೇಲೆ ಇನ್ಸ್ಟ್ರಕ್ಷನ್ ತುಂಬಾ ಚೆನ್ನಾಗಿ ಕೊಟ್ಟಿದೀವಿ. ಮೇಲ್ಗಡೆ ಟ್ಯಾಪ್ ಓಪನ್ ಮಾಡ್ತೀರಿ, ಬಿಸಿನೀರ್ ಹಾಕ್ತಿರಿ, ಬಿಸಿನೀರು ಡ್ರಿಪ್ ಆಗಿ ಕೆಳಗೆ ಬರುತ್ತೆ, ದೆನ್ ಎತ್ತಿಟ್ಬಿಟ್ಟು ಕುಡಿತೀರಿ. ಸರ್, ಈ ಪೌಡ್ರನ್ನ ಏನ್ ಮಾಡ್ಕೋಬೇಕು? ತುಂಬಾ ಜನ ಮಿಸ್ಟೇಕ್ ಮಾಡ್ತೀರಿ. ಇದನ್ನ ಬಿಸಿನೀರಿಗೆ ಹಾಕ್ಬಿಟ್ಟು ಕಾಯಿಸ್ಬಿಟ್ಟು ಸೋಸ್ಬಿಟ್ಟು ಕುಡಿತೀರಿ. ಹಂಗ್ ಮಾಡಬಾರ್ದು. ಹಂಗ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ರಿಯಲ್ ಬ್ಲಾಕ್ ಕಾಫಿ ಅರೋಮಾ ನಿಮಗೆ ಸಿಗಲ್ಲ. ಸರ್, ಸಿಂಪಲ್ ನಿಮ್ಮ ಊರುಗಳಲ್ಲಿ ಒಂದೊಂದು ಫಿಲ್ಟರ್ ಸಿಗುತ್ತೆ, ಫಿಲ್ಟರ್, ಕಾಫಿ ಫಿಲ್ಟರ್. ಅದರಲ್ಲಿ ಒಂದೊಂದ್ ತರ ಇರುತ್ತೆ. ನಾನು ಮಿಷಿನ್ ಇಟ್ಕೊಂಡಿದ್ದೀನಿ. ಮಿಷಿನ್ ಎಲ್ಲರೂ ಅಫೋರ್ಡ್ ಮಾಡೋಕ್ಕಾಗಲ್ಲ. 100, 200 ಅದರಲ್ಲಿ ನಾನಾ ತರದ ಫಿಲ್ಟರ್ ಇರುತ್ತೆ. ಆ ಫಿಲ್ಟರ್ ತಗೊಳ್ಳಿ. ಆ ಫಿಲ್ಟರ್ಗೆ ಬಿಸಿ ನೀರಿಗೆ ಅವ್ರ ಮೆಜರ್ಮೆಂಟ್ ಈಸಿಯಾಗಿ ತೋರಿಸ್ತಾರೆ. ಪೌಡ್ರ್ ಹಾಕಿ ಅದರಲ್ಲೊಂದು ಜಾಲರಿ ತರ ಒಳಗಿರಿ, ಸುತ್ತ ಪೌಡ್ರ್ ತುಂಬಿ ಬಿಸಿ ನೀರು ಹಾಕಿ, ಆ ಬಿಸಿ ನೀರು ಒಳಗಿಂದ ಕುದಿಬಾರ್ದು ಕಾಫಿ. ನೀವು ಕುದಿಯೋ ನೀರನ್ನೇ ಹಾಕಿ, ಡ್ರಿಪ್ ಆಗಿ ಕಾಫಿ ಅದರದ್ದೊಂದು ಸೆಡಿಮೆಂಟ್ ಫಾರ್ಮ್ ಆಗಿ ಅದರೊಳಗೆ ಫಿಲ್ಟರ್ ಆಗಿ ಒಂದೊಂದು ಹನಿನೇ ಹನಿಯುತ್ತಲ್ಲ, ಅದು ಅಮೃತ. ಹೆಂಗಿರುತ್ತೆ ಅದು ಅಂದ್ರೆ, ಅದನ್ನ ನೀವು ತಗೊಂಡು ಆ ಡಿಕಾಕ್ಷನ್ ತಗೊಂಡು, ಅದು ಡಿಕಾಕ್ಷನ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಕೆಲವರು ಅಂಥದ್ನು ಕುಡಿಯೋರು ಇರ್ತಾರೆ. ಇನ್ ಕೆಲವರು ನನಗೆ ಮೈಲ್ಡ್ ಆಗಿರ್ಲಿ, ಇನ್ ಕೆಲವರು ನಾನು ಐಸ್ ಹಾಕೊಂಡು ಕುಡಿತೀನಿ, ಇನ್ ಕೆಲವರು ನನಗೆ ಬಿಸಿ ಕಾಫಿ ಕುಡದೆ ಅಭ್ಯಾಸ. ನೀವು ಆ ಡಿಕಾಕ್ಷನ್ ಬಂದ ನಂತರ ನೀವೇನ್ ಬೇಕಾದ್ರೂ ಮಾಡ್ಬೋದು. ಇದರಲ್ಲೂ ಡಿಕಾಕ್ಷನ್ ಬರುತ್ತೆ, ಇದರಲ್ಲೂ ಡಿಕಾಕ್ಷನ್ ಬರುತ್ತೆ, ಎರಡರಲ್ಲೂ ಡಿಕಾಕ್ಷನ್ ಬರುತ್ತೆ. ಸರ್, ನನಗಿದು ಸ್ಟ್ರಾಂಗ್ ಆಗ್ತಿದೆ, ಮೇಕ್ ಇಟ್ ಲೈಟ್ ಮಾಡ್ಕೊಳ್ಳಿ. ಸರ್, ಕೋಲ್ಡ್ ಕಾಫಿ ಇವತ್ತಿನ ದಿನಮಾನದಲ್ಲಿ ಹೈಯೆಸ್ಟ್ ಟ್ರೆಂಡ್ ಏನಾರು ಇದೆ ಅಂದ್ರೆ ಅದು ಕೋಲ್ಡ್ ಕಾಫಿ. ಐಸ್ ಹಾಕೊಳ್ಳಿ. ಸರ್, ನನಗೆ ಇದು ಬಿಸಿ ಬೇಕು ಸರ್, ಮತ್ತೊಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ದಟ್ ಈಸ್ ನಾಟ್ ಎ ಇಶ್ಯೂ. ನೀವೇನ್ ಮಾಡ್ಕೊಂಡ್ರೂ ಪ್ರಾಬ್ಲಮ್ ಆಗಲ್ಲ. ಒಂದು ನೆನಪಿರ್ಲಿ, ಏನೇ ಕಾರಣಕ್ಕೂ ಕೆಲವು ಕಡೆ, ಕೆಲವು ಹೋಟೆಲ್ಗಳಲ್ಲಿ ಡಿಕಾಕ್ಷನ್ ಇವತ್ತಿನ ಡಿಕಾಕ್ಷನ್ ನಾಳೆ ಬಳಸ್ತಾರೆ, ಅದು ಕ್ಯಾರಿ ಮಾಡ್ಕೊಂತ ಹೋಗ್ತಾರೆ. ಖಂಡಿತ ಒಳ್ಳೇದಲ್ಲ. ನೀವ್ ಯಾವಾಗ ಕುಡಿತೀರಾ ಅವಾಗ ಡಿಕಾಕ್ಷನ್ನ ರೆಡಿ ಮಾಡ್ಕೋಬೇಕು. ನಂತರದಲ್ಲಿ ಅದನ್ನ ವಾಶ್ ಮಾಡಿ ಇಟ್ಬಿಡ್ಬೇಕು. ಅದು ಬಿಟ್ಟು ಅದನ್ನ ಹಿಂದಿನ ದಿನದಕ್ಕೇನೆ ಮಿಕ್ಸ್ ಹಾಕೋದು, ಅದಕ್ಕೆ ಇನ್ನೊಂದ್ ಸ್ವಲ್ಪ ಪುಡಿ ಹಾಕಿ ಕೂರಾಡೋದು, ಹಿಂಗ್ ಮಾಡೋದು, ಸರ್, ಅದು ಕಾಫಿ ಆಗಲ್ಲ, ಇಲಿ ಪಾಷಾಣ ಆಗ್ಬಿಡುತ್ತದು. ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ಕಾಫಿ ಇಸ್ ಎ ಕಾಫಿ. ಮೇಕ್ ಇಟ್ ಸಿಂಗಲ್ ಟೈಮ್, ಒಂದೇ ಟೈಮ್ ಮಾಡಬೇಕು. ಆ ಮಿಷಿನ್ ಅನ್ನ ತೊಳೆದು ಎತ್ತಿಟ್ಬಿಡ್ಬೇಕು. ಯಾಕೆ ಅಂತಂದ್ರೆ, ಸರ್ ಹಂಗಾರೆ ಇಷ್ಟೆಲ್ಲ ಪುರಾಣ ಇದೆಯಾ, ನಾನು ಹಂಗಾರೆ ಹೋಗ್ಬಿಟ್ಟು 10-15 ರೂಪಾಯಿ ಕೊಟ್ಟು ಅದೇ ವಿಷ ಕುಡಿತೀನಿ? ಆಲ್ ದ ಬೆಸ್ಟ್, ಚಾಯ್ಸ್ ಈಸ್ ಯುವರ್ಸ್. ಯಾಕೆ? ಲೈಫ್ ನಿನ್ ಕೈಲಿದೆ. ಇವತ್ ಯಾರ್ಯಾರು ಸೆಲೆಬ್ರಿಟಿಗಳನ್ನ ನೋಡ್ತೀಯಾ? ಸುದೀಪ್ ಒಂದಾನೊಂದ್ ಕಾಲದಲ್ಲಿ ಫೇಮಸ್ ಏನಕ್ಕೆ ಸುದೀಪ್ ಅವರು ಅಂದ್ರೆ ಸಿಗರೇಟ್ ಸೇದಕ್ಕೆ. ಸಿಗರೇಟ್ ಸೇದ್ಕೊಂಡು ಸ್ಪರ್ಶ ಫಿಲ್ಮ್ನ ಮಾಡಿದಾಗ, ಹುಚ್ಚ ಫಿಲ್ಮ್ನ ಮಾಡಿದಾಗ, ಅದರಲ್ಲಿ ಸಿಗರೇಟ್ ಸೇದ್ಕೊಂಡೇನೆ ಎಷ್ಟೋ ಹುಡುಗರು ಅದನ್ನ ನೋಡಿ ಕಲ್ತ್ಕೊಂಡ್ರು ಸಿಗರೇಟ್. ಬಟ್ ಇವಾಗ ಸುದೀಪ್ ಸಿಗರೇಟ್ ಸೇದ್ತಾ ಇಲ್ಲ. ಈ ವಯಸ್ಸಲ್ಲಿ ಹೋಗಿ CCL ನ ಗೆದ್ಕೊಂಡು ಬಂದ್ರು. ಯಾಕೆ ಅಂತಂದ್ರೆ, ಆ ಬಿಗ್ ಬಾಸ್ ಪ್ರೋಗ್ರಾಮ್ ಆಗ್ಬೇಕಾದ್ರೆ ಯಾರು ನೋಡಿರ್ತೀರ,
ಆ ಇಡೀ ಪ್ರೋಗ್ರಾಮ್ ಅಲ್ಲಿ 2 ಸಲ ಹೋಗಿ ಬ್ಲಾಕ್ ಕಾಫಿ ಮಾಡ್ಕೊಂಡು ಕುಡಿತಾನ ಅವನು. ಯಾಕೆಂದ್ರೆ ಅವನಿಗೆ ಚೆನ್ನಾಗ್ ಗೊತ್ತು ಯಾವ್ದನ್ನ ಕುಡಿಬೇಕು ಯಾವ್ದನ್ನ ಕುಡಿಬಾರ್ದು. ಈ ವಯಸ್ಸಲ್ಲಿ ಈಗ ಅಷ್ಟು ಫಿಟ್ ಆಗಿರಕ್ಕೆ ಕಾರಣ ಏನು? ಅದೇ ತರ ನಾನು ಸಿಗರೇಟ್ ಸೇರ್ತೀನಿ, ಅದೇ ಹಂಗ ಆಡ್ಬಿಡ್ತೀನಿ ಹಂಗ. ನಿನಿಗೋಸ್ಕರ ನೀನು ನಿನ್ನ ಅಮೂಲ್ಯವಾದ ಸ್ವಲ್ಪ ಸಮಯನ ಎತ್ತಿಡು. ಯಾಕೆಂದ್ರೆ ಇದು ನಿನ್ನ ಜೀವನ, ಇಲ್ಲಿ ಯಾರು ಬರಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ನಿಮ್ಮ ಆಹಾರದ ಮಧ್ಯದಲ್ಲಿರ್ತಕ್ಕಂತಹ ಒಂದು ಬ್ರಿಡ್ಜ್ನ ಗಟ್ಟಿ ಮಾಡಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆ ಬ್ರಿಡ್ಜ್ ಅಳ್ಳಾಡಬಾರ್ದು. ಯಾಕೆ ಅಂತಂದ್ರೆ ಬೆಳಗ್ಗಿನ ತಿಂಡಿ ಮಧ್ಯಾಹ್ನ ಊಟಕ್ಕೆ ನೀವು ಇದು ಕುಡಿದ್ಮೇಲೆ ನಿಮ್ಮ ಬಾಯೊಳಗಾಗೋ ಆನಂದನ ಗಮನಿಸಿ. ಆ ಕಾಫಿ ಕುಡಿತಿದ್ದಂಗೆ ಆ ಸಕ್ಕರೆ ಹಾಲು ಹಾಕಿರೋದು ಅಲ್ಲೆಲ್ಲ ಚುಚ್ಚುತ್ತೆ, ಅಲ್ಲೆಲ್ಲ ಇರಿಟೇಷನ್ ಆಗುತ್ತೆ, ಹಲ್ಗಳೊಳಗ ನಡೆಯೋ ಆ ಹಿಂಸೆ, ಅಯ್ಯೋ ಹಿಂಸೆ. ಬಟ್ ಬ್ಲ್ಯಾಕ್ ಕಾಫಿ ಕುಡೀರಿ, ನಿಮ್ ಎದುರುಗಡೆ ಕೂತಿದ್ದವನ್ ಕಳೆದೋಗ್ತಾನೆ. ಯಾಕೆ ನಿಮ್ ಬಾಯಿಂದ ಮಾತಾಡೋ ಮಾತಲ್ಲೇ ಗಮ್ಮನ ತರ ಹೋಗುತ್ತೆ. ನಿಮ್ಮ ಬಾಯಷ್ಟೇ ಅಲ್ಲ, ಇಡೀ ದೇಹ ಎಷ್ಟಾಗುತ್ತೆ, ಶಾರ್ಪ್ ಎಷ್ಟಾಗುತ್ತೆ. 1 ತಿಂಗಳಲ್ಲಿ ನಿಮ್ ಸ್ಕಿನ್ನ ನೋಟಿಸ್ ಮಾಡ್ತಾರೆ ಜನ. ಏನೋ ಇಷ್ಟೊಂದು ಚೇಂಜ್ ಆಗಿದೆಯಾ, ಇಷ್ಟೊಂದು ಬದಲಾಗ್ತಾ ಇದೆಯಾ. ನಿನ್ನ ಹೋಲ್ ಲೈಫ್ ಬದಲಾಗುತ್ತೆ ಒಂದು ಡ್ರಿಂಕ್ ಇಂದ, ಜಸ್ಟ್ ಒಂದು ಡ್ರಿಂಕ್ ಇಂದ. ಸೊ ಹಂಗಾಗಿ ಬೆಳಿಗ್ಗೆ ತಿಂಡಿ ಆಯ್ತಾ ಸರ್, ಖಾಲಿ ಹೊಟ್ಟೆಲ್ ಕುಡಿಬೋದಾ? ಅಭ್ಯಾಸ ಇದ್ರೆ ಕುಡೀರಿ, ಇಲ್ಲ ಕುಡಿಯಕ್ ಹೋಗ್ಬೇಡಿ. ಬೆಸ್ಟ್ ರೆಕಮೆಂಡ್, ತಿಂಡಿ ಆದ್ಮೇಲೆ ಕುಡಿದು ಕಾಫಿ ಅಭ್ಯಾಸ ಇದೆಯಾ, ಕುಡೀರಿ. ಅಂಡ್ ಮದ್ಯ ಯಾವಾಗ ನಿಮ್ಮ ಮೆಟಬಾಲಿಕ್ ಬೀಳ್ತಿರುತ್ತೋ ಆ ಟೈಮಲ್ಲಿ 1 ಕೀ ಹೊಡೆದ್ ಬಿಡ್ಬೇಕು. ಜಸ್ಟ್ ಒಂದು ಬ್ಲ್ಯಾಕ್ ಕಾಫಿ 12 ಗಂಟೆಲಿ ಎದಳ್ತು ಮತ್ತೆ ಮೆಟಬಾಲಿಕ್ ಸಣ್ಣ ಆಗೋಗ್ಬಿಡ್ತೀರ. ಯಾರ್ಯಾರು ನಾನು ಫ್ಯಾಟ್ ಇಳಿಸ್ಕೋಬೇಕು ಸರ್, ನಾನು ಓವರ್ ಫ್ಯಾಟ್ ಆಗಿದ್ದೀನಿ ಸರ್, 1 ಕೀ ಏನು ತಿನ್ನಬಾರ್ದು. ಬ್ಲಾಕ್ ಕಾಫಿ ಕುಡಿದ್ಬಿಟ್ಟು 1/2 kg ಗೋಬಿ ಮಂಚೂರಿ ತಿನ್ನೋದಲ್ಲ. ಬ್ಲಾಕ್ ಕಾಫಿ ಕುಡಿದ್ಬಿಟ್ಟು 4.25 kg ಪಾನಿಪುರಿ ತಿನ್ನೋದಲ್ಲ. ಬ್ಲಾಕ್ ಕಾಫಿ ಕುಡಿದ್ಬಿಟ್ಟು ಹೋಗ್ಬಿಟ್ಟು ಬೇಕ್ರಿಲಿ ಗುರು ಸರ್ ಸರಿಯಾದ್ ಬಿಟ್ಟಾರಲ್ಲೇ ಕಾಫಿ, ಜಗ್ಗಿಬಿಟ್ಟು ನಡಿಲೆ ಕೇಕ್ ತಿಂದ್ಬಿಟ್ಟು ಪಪ್ಸ್ ತಿಂದು ಬಂದ್ಬಿಟ್ಟು ಜಗ್ಗರೆ ಜಗ್ ಕುಣಿದ್ ಬಿಡೋಣ. ಹಣ ಇಲ್ಲ. ಯಾಕೆ? ಇದಕ್ಕೆ ನಿನ್ನ ದೇಹದಲ್ಲಿ ಆಲ್ರೆಡಿ ಶತ್ರುಗಳಿದ್ದಾರೆ. ನೀನು ಸೈನಿಕರನ್ನ ಶತ್ರು ಜೊತೆ ಕಳಿಸ್ಬಾರ್ದು. ಸೈನಿಕರು ಪವರ್ ಆಗಲ್ಲ, ಸೈನಿಕರನ್ನಷ್ಟೇ ಕಳಿಸು. ಆ ಟೈಮಲ್ಲಿ ಶತ್ರುಗಳನ್ನ ಕಳಿಸ್ಬೇಡ, ಸೈನಿಕರಷ್ಟೇ ಹೋಗ್ಬೇಕು ನಿನ್ ದೇಹಕ್ಕೆ. 12 ಗಂಟೆ ಟೈಮಲ್ಲಿ ಇವು ಹೋಗ್ತವೆ, ಇಡೀ ನಿನ್ ದೇಹನ ಮತ್ತೆ ರೆಡಿ ಮಾಡ್ತವೆ. ಮಧ್ಯಾಹ್ನದ ಊಟ ಯಾರು ಕರೆಕ್ಟಾಗಿ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟದ ಮಧ್ಯದಲ್ಲಿ ಬ್ಲಾಕ್ ಕಾಫಿ ಕುಡಿತಿರೋ, ಊಟ ತುಂಬಾ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಯಾಕೆ? ಮೆಟಬಾಲಿಕ್ ರೇಟ್ ಹೈಟಲ್ಲಿ ಇರುತ್ತೆ, ಬಿದೋಗಿರಲ್ಲ. ಅದೇ ತರ ಸಂಜೆ ಕುಡೀರಿ, ರಾತ್ರಿ ಜಲ್ದಿ ಬಂದು ಊಟ ಮಾಡಿ, ನಿಮ್ಮ ಲೈಫ್ ಅದ್ಭುತವಾಗಿರುತ್ತೆ. ಇಂಥ ಒಂದು ಕಾಫಿನ ನಾವು ಪರಿಚಯ ಮಾಡೋದಕ್ಕೆ ನಿಜವಾಗ್ಲೂ ಹೆಮ್ಮೆ. ವಿ ಬಿಕಮ್, ನನಗನ್ಸಿದ್ದೇನು ಅಂತಂದಾಗ ಈ ಬ್ಲಾಕ್ ಕಾಫಿ ವಿಚಾರನ ನಮ್ಮ ಫ್ರೆಂಡ್ಸ್ ಹತ್ರ, ನಮ್ಮ ರಿಲೇಷನ್ಸ್ ಹತ್ರ ಮಾತಾಡಿದಾಗ, ಹುಚ್ಚಿಡ್ದಿದೆ ನಿನಗೆ, ನಿನಗನ್ಸಿದ್ದೇನೆ ಎಲ್ಲ ಜನ ಅಂದ್ಕೋಬೇಕು ಅಂತಿಲ್ಲ ಕಣೋ, ಯಾಕೋ ಈ ಬ್ಲಾಕ್ ಕಾಫಿ ಕ್ರೇಜ್ ನಿನ್ಗೆ ಅಂತ ಹೇಳಿದ್ದುಂಟು, ಮಾತಾಡಿದ್ದುಂಟು. ಬಟ್ ನಾವು ವಿ ಆರ್ ಸರ್ಪ್ರೈಸ್ಡ್. ಫಸ್ಟ್ ಮಂತೆ 2.5 tons ಕಾಫಿ ಪೌಡರ್ ಹೋಯ್ತು ನಮ್ಮ ಕಂಪ್ನಿಯಿಂದ. ನಾವೇ ಸರ್ಪ್ರೈಸ್ ಆಗೋದು, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾಫಿನ ನಾವು ರೆಡಿನೇ ಇರ್ಲಿಲ್ಲ. ನಾವು ರೆಡಿನೇ, ಪ್ಯಾಕಿಂಗ್ ಆಗಿರ್ಬೋದು ಏನು ರೆಡಿ ಇರ್ಲಿಲ್ಲ. ಯಾಕೆ? ಹೋಗತ್ತೆ ಎಷ್ಟೋ ಅಷ್ಟು. ಯಾಕೆ ಅಂತಂದ್ರೆ ಈ ಮಟ್ಟಕ್ಕೆ ಎಲ್ಲಿ ತಗೋತಾರೆ ಇದನ್ನ, ಯಾವ ತರ ಇದು, ಈ ತರ ಆಲೋಚನೆಯಲ್ಲಿದ್ವಿ. ಬಟ್ ವಿ ಬಿಕಮ್ ಸ್ಟನ್ ಅಬೌಟ್ ದ ರೆಸ್ಪಾನ್ಸ್. ತುಂಬಾ ಮೂಕ ವಿಸ್ಮಿತರಾಗೋಗ್ಬಿಟ್ವಿ ನಾವು, ಹಿಂಗ ಈ ತರಕ್ ಸೇಲ್ ಆಯ್ತಾ ಕಾಫಿ ಅಂತ. ಎಸ್, ಫ್ಯೂಚರ್ ಅಲ್ಲಿ ಇವತ್ತು ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರಿ, ಈ ಪರಿಪೂರ್ಣತೆಯಿಂದ ಮಾರ್ಕೆಟ್ ಕರೆಕ್ಟ್ ಆಗಿ ಗೈಡ್ ಮಾಡಿ. ಡಯಾಬಿಟಿಸ್ ಇರೋರು ಎಷ್ಟು ಜನ, ನಾನಾ ರೀತಿ. ಇವತ್ತು ಶತ್ರುಗಳು ಕಾಯ್ತಾ ಇದಾವ ನಮ್ಮನ್ನ ರೋಗದಲ್ಲಿ ಆವರಿಸ್ಬೇಕು ಅಂತ. ಈ ವರ್ಜಿನ್ ಕೋಕೋನಟ್ ಆಯಿಲ್, ಈ ಕಾಫಿ, ಇವೆಲ್ಲ ಅಚಿ ಕೊಡಿಸ್ತಾರೆ. ಆಚೆ ಹೋಗು, ಯಾರು ಬರ್ಬೇಡ್ರಿ. ಈ ತರ ಪ್ರತಿಯೊಬ್ಬರಿಗೂ ಈ ಕಲ್ಚರ್ನ ಬಿಲ್ಡ್ ಮಾಡಿ